सद्गोरभानुविहारिभाषित विजयाविदशावरा निःसीमसौख्यसमूहमण्डित योगकण्डितरतिवरा कुर्वन्तु मङ्गलमस्तके श्रीवीरनाथ जिनेश्वरा श्रीवीरनाथ जिनेश्वरा
ಭಗವಾನ್ ಕುಂದ ದೇವ ವಿರಚಿತ ಸಮಯಸಾರ ಪರಮಾಗಮದ 8ನೇ ಅಧಿಕಾರ ಮೋಕ್ಷ ಅಧಿಕಾರದ ಚರ್ಚೆ ನಡೆದಿದ್ದೀವಿ. ಗಾಥೆ 293. ಬಂಧಾನಂ ಚ ಸಭಾವಂ ವಿಯಾನಿದುಂ ಅಪ್ಪಣಂ ಸಹಾವಂ ಚ ಬಂಧೇಸು ಯೋ ವಿರಜ್ಯತಿ ಸೋಕಮ್ಮ ವಿಮೋಕ್ಷಣಂ ಕುನರೇ. ಬಂಧನಗಳ ಸ್ವಭಾವವನ್ನು ಮೇನೆ ಆತ್ಮಸ್ವಭಾವವನ್ನು ಅರಿತುಕೊಂಡು ಬಂಧನಗಳಿಂದಾವ ಮುಕ್ತನಾಗುವನು. ಅವನು ಕರ್ಮಗಳಿಂದ ಮುಕ್ತನಾಗುವನು. ಬಂಧನಗಳ ಸ್ವಭಾವವನ್ನು ಅರ್ಥಾತ್ ಯಾವ ಭಾವದೊಳಗ ಜ್ಞಾನದ ಒಂದು ಸ್ವಾಧೀನತೆ ಬಿಟ್ಟು ಹೋಗ್ತಿದೆಯೋ ಆ ಭಾವಕ್ಕೆ ಬಂಧ ಭಾವ ಅಂತಾರೆ. ಇನ್ನೊಂದು ಸಲ, ಯಾವ ಭಾವದ ವಿದ್ಯಮಾನತೆಯೊಳಗ ಚೈತನ್ಯದ ಅಥವಾ ಜ್ಞಾನದ ಸ್ವಾಧೀನತೆ ಬಿಟ್ಟು ಹೋಗಿದೆಯೋ ಅದಕ್ಕೆ ಬಂಧ ಭಾವ ಅರ್ಥಾತ್ ಬಂಧನ ಭಾವ ಅಂಥೇಳಿ ಹೇಳ್ತಾರೆ. ಈಗ ಬೆಳಗಿನ ಚರ್ಚೆಯನ್ನೇ ಮುಂದುವರಿಸ್ತಾ ಬೆಳಗ್ಗೆ ವಿಷಯ ಏನು ಬಂದದ್ದಿತ್ತು, ವರ್ತಮಾನದ ಯಾವ ಜ್ಞಾನದ ವಿಕಾಸ ನಮಗೆ ಯಾವ ಜ್ಞಾನದ ಕಾರ್ಯ ಮಾಡುವ ಶಕ್ತಿ ವರ್ತಮಾನದೊಳಗೆ ಪ್ರಗಟ ಇದೆಯೋ ಅದರದ್ದು ಮಹಿಮೆ ಕೂಡ ನಿಜವಾಗಿ ಬರುವುದು ಅವಶ್ಯಕ ಇದೆ. ತ್ರಿಕಾಲಿ ಧ್ರುವ ಚೈತನ್ಯ ತತ್ವದ ನಿರಂತರ ಸಂಸಾರದ ಪರಭಾವಗಳ ಜೊತೆಗೆ ಇರುವೆಳೆದೊಳಗೂ ಕೂಡ ಅದರ ನಿರ್ವಿಕಾರ ಚೈತನ್ಯ ಸ್ವಭಾವಕ್ಕೆ ಸ್ವಲ್ಪ ಕೂಡ ಭಂಗ ಬರಲಿಲ್ಲ, ಕ್ಷತಿ ತಲುಪಲಿಲ್ಲ. ಅದರ ಮಹಿಮೆಯಂತೂ ಬಹಳ ಬಾರಿ ಮಾಡಿದೆವು ಮಾಡ್ತಾ ಬಂದಿದ್ದೇವೆ. ಆದ್ರೆ ವರ್ತಮಾನದ್ದು ಯಾವ ಜ್ಞಾನದ ವಿಕಾಸ ನಮ್ದು ಆದದ್ದಿದೆ ಸಂಜ್ಞೆ ಪಂಚೇಂದ್ರಿಯ ರೂಪದಿಂದ ಅನಂತ ಕಾಲದೊಳಗ ಅಕ್ಷರದ ಅನಂತವ ಭಾಗ ಮಾತ್ರ ಪ್ರಗಟ ಇತ್ತ ಜ್ಞಾನ. ಅದರ ನಂತರ ಕೂಡ ಅದರ ಸ್ವಲ್ಪ ವಿಕಾಸ ಆಗ್ತಾ ಬಂತು. ಆದರೆ ಈ ಸಂಜ್ಞೆ ಪಂಚೇಂದ್ರಿಯ ಯೋಗ್ಯ ವಿಕಾಸ ಏನು ಆದದ್ದಿದೆಯಲ್ಲ ನಿಜವಾಗೇನ ಅದು ಚಮತ್ಕಾರ ಇದೆ ರೀ. ಆಗಮದಲ್ಲಿ ಯಾವ ಆಗಮ ನಿಗೋಧದ ಜೀವಗಳತ್ತ ಪ್ರಗಟ ಜ್ಞಾನ ಸಾಮರ್ಥ್ಯದ ವಿವೇಚನೆ ಮಾಡಿದರು, ಅಲ್ಲೇ ಅನಂತ ಕಾಲ ಇರುವಂಥ ಅಥವಾ ಇದ್ದಿರುವಂಥ ನನಗ ಈ ರೀತಿ ವಿಕಾಸ ಆಗ್ತಾ ಅದು ಉತ್ತರೋತ್ತರ ವಿಕಾಸನೇ ಆಗುವುದಿಲ್ಲರಿ. ಒಂದು ಸ್ವಲ್ಪ ವಿಕಾಸ ಆಗಿ ಮತ್ತು ಪುನಃ ನಿಗೋದಕ್ಕನ ಅನಂತ ಕಾಲದ ಸಲುವಾಗಿ ಹೋಗೋದ ಸಂಭಾವನೆ ಬಹಳಷ್ಟು ಇದೆ ಮತ್ತು ಹೋಗಿರ್ತಿದೆ ರೀ. ಆಮೇಲೆ ಇನ್ನೊಂದು ಸ್ವಲ್ಪ 2 ಇಂದ್ರಿಯ 3 ಇಂದ್ರಿಯ 4 ಇಂದ್ರಿಯದವರೆಗೆ ಬಂದು ಕೂಡ ಮತ್ತು ನಿಗೋದಕ್ಕೆ ಹೊರಟು ಹೋಗ್ತಿದ್ದೀರಿ. 5 ಇಂದ್ರಿಯದ ಜೀವ ಆಗಿ ಕೂಡ ಮತ್ತು ನಿಗೋದಕ್ಕೆ ಹೋಗ್ತಿದೆ. ಸಂಜ್ಞೆ ಪಂಚೇಂದ್ರಿಯ ಅರ್ಥಾತ್ ಮನಸ್ಸಹಿತ 5 ಇಂದ್ರಿಯಗಳಿಂದ ಯುಕ್ತ ಮತ್ತು ಮನದಿಂದ ಸಹಿತವಿರುವಂಥ
ಪರ್ಯಾಪ್ತ ಪರ್ಯಾಯ ದೊರಕೋದ ನಿಜವಾಗಿ ಚಮತ್ಕಾರದ ಮಾತು. ಮತ್ತು ಅಲ್ಲಿ ಯಾರ್ದೂ ಏನೂ ನಡೆಯೋದಿಲ್ಲ, ಯಾರ ಸಹಾಯನೂ. ಎಷ್ಟೋ ದಯಾಮಯ ಮೂರ್ತಿ ಭಗವಂತರ ಅಥವಾ ಗುರುಗಳ ಇದ್ರೂ ಅವರ ದಯೆ ಅಲ್ಲಿ ನಿರರ್ಥಕಾಗಿ ಹೋಗ್ತಿದ್ದಾರೆ. ಹಾಗಾದರೆ ಅಲ್ಲಿಂದ ಇಲ್ಲಿಯವರೆಗೆ ಹೇಗೆ ಬಂದೆನೋ ಅದು ನಿಜವಾಗಿ ಒಂದು ಸಲ ವಿಚಾರ ಮಾಡಿದರೆ ಆಶ್ಚರ್ಯದ ಮಾತಿದೆ, ಚಮತ್ಕಾರವೇ ಆಗಿದೆ. ಹಾಗಾದ್ರೆ ಇಂಥ ಚಮತ್ಕಾರ ಅಥವಾ ಇಂಥ ವಿಶೇಷತೆ, ಇಂಥ ಅಪೂರ್ವತೆ ನನಗೆ ಪ್ರಾಪ್ತ ಆದದ್ದಿದೆ. ಅರ್ಥಾತ್ ನನ್ನ ಸ್ವಭಾವ ಈಗ ಪ್ರಗಟ ಇದೆ. ಅದರದ ಮಹಿಮೆ ಬಂತಂದ್ರೂ ಕೂಡ, ಬರಲೇಬೇಕ ಬಂತಂದ್ರೂ ಕೂಡ, ಅಥವಾ ಬಂದ ನಂತರ ಈ ಜೀವ ಹಾಗಾದ್ರೆ ಈ ನನ್ನ ಜ್ಞಾನ ಸಾಮರ್ಥ್ಯದ ಕಾರ್ಯ ಯಾವುದು? ಈ ಜ್ಞಾನ ಸಾಮರ್ಥ್ಯ ಯಾವ ಕಾರ್ಯದ ಸಲುವಾಗಿ ನನಗೆ ದೊರಕಿದೆ? ತಾನಾಗೇ ದೊರಕಿದೆಯಲ್ಲ, ತಾನಾಗೇ ದೊರಕಿದೆಯೇನಿಲ್ರಿ? ಜೀವ ಪ್ರಯತ್ನ ಮಾಡಿದನು ಅಂಥೇಳಿ ಹೇಳುವುದು ಒಂದು ಅಪೇಕ್ಷಾದಿಂದ, ಆದರೆ ತಾನಾಗೇ ದೊರಕಿದೆ ರೀ. ಜೀವ ಇಂಥ ಒಂದು ಅವಸ್ಥೆ ಪ್ರಾಪ್ತ ಆಗಲಿ ಅಂಥೇಳಿ ಯಾವ ಬುದ್ಧಿಪೂರ್ವಕ ಪ್ರಯತ್ನ ಮಾಡಿಲ್ಲ, ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾದ್ರೆ ನೋಡ್ರಿ, ಸಂಜ್ಞೆ ಪಂಚೇಂದ್ರಿಯ ಅವಸ್ಥೆಗೆ ಪ್ರಾಪ್ತ ಆದ ನಂತರನ ಇಂಥ ಒಂದು ಸ್ವರೂಪ ನನ್ನದಿದೆ, ಅಥವಾ ಇಂಥ ಒಂದು ಸ್ಥಾನವನ್ನು ನಾನು ಪ್ರಾಪ್ತ ಮಾಡಿಕೊಳ್ಳೋದಿದೆ, ಅಥವಾ ಇಂಥ ಒಂದು ಅವಸ್ಥೆಯ ರೂಪದವರೆಗೆ ನಾನು ತಲುಪೋದಿದೆ. ಇದೆಲ್ಲ ಮನಸ್ಸಹಿತ ಇದ್ದ ನಂತರ ಸಂಭವ ಇದೆ ರೀ. ಹಾಗಾದರೆ ಈ ಅವಸ್ಥೆಗೆ ಬಂದದ್ದು ಹೇಗೆ? ಮನಸ್ಸನ್ನು ಪ್ರಾಪ್ತ ಮಾಡಿಕೊಂಡದ್ದು ಹೇಗೆ? ಈಗ ಅದರ ಆಳಕ್ಕೆ ಇಳಿಯುವ ಅವಶ್ಯಕತೆ ಇಲ್ಲ, ಪ್ರಾಪ್ತ ಆಗಿದೆ, ಅದು ಮಹಾಭಾಗ್ಯ ಇದೆ ರೀ. ಹಾಗಾದರೆ ಈ ಮನಸ್ಸು ಪ್ರಾಪ್ತ ಆಗಿದೆಯಲ್ಲ, ಈ ಸಂಜ್ಞೀತನ ಪ್ರಾಪ್ತ ಆಗಿದೆಯಲ್ಲ, ಇದರಿಂದ ನಾನು ಯಾವ ಕಾರ್ಯ ಮಾಡಬಹುದಾಗಿದೆ? ಯಾವ ಕಾರ್ಯ ಮಾಡುವ ಸಲುವಾಗಿ ನನಗೆ ಈ ಪ್ರಕಾರದ ಅವಸ್ಥಾ ವಿಶೇಷ ಪ್ರಾಪ್ತ ಆದದ್ದಿದೆ. ಇದನ್ನು ಕೂಡ ಒಂದು ಸಾರಿ ವಿಚಾರ ಮಾಡಿದರೆ, ಮತ್ತು ಅವಸ್ಥಾಗಳ ಅಪೇಕ್ಷಾದಿಂದ ವಿಚಾರ ಮಾಡಿದರೆ, ನಿಗೋಧದಿಂದ ಹಿಡಿದು ಇಲ್ಲಿಯವರೆಗಿನ ಅವಸ್ಥಾಗಳ ತರತಮತೆಯನ್ನು ಅಥವಾ ಭೇದವನ್ನು ಲಕ್ಷ್ಯದಲ್ಲಿ ತಂದುಕೊಂಡು ಅಥವಾ ಎದುರಿಗಿಟ್ಟುಕೊಂಡು ಅವಲೋಕನೆ ಮಾಡಿದರೆ, ಈ ಯಾವ ಅವಸ್ಥೆ ಇದೆಯೋ ಇದು ಸರ್ವೋತ್ಕೃಷ್ಟ ಅವಸ್ಥೆ ಇದೆ. ಆ ನಿಗೋಧದಿಂದ ಇಲ್ಲಿಯವರೆಗೆ ಯಾವ್ಯಾವ ಅವಸ್ಥೆಗಳು ಬದಲಾಗ್ತಾ ಬಂದುವಲ್ಲ, ಅಥವಾ ಇಂದಿನವರೆಗೆ ಎಷ್ಟು ಅವಸ್ಥೆಗಳು ಆಗಿದಾವೆಯೋ ನನ್ನ ಜ್ಞಾನದ್ದು ರೀ, ಶರೀರದ್ದು ಅಲ್ಲ, ಸಂಯೋಗದ್ದು ಅಲ್ಲ, ಜ್ಞಾನದ ಎಷ್ಟು ಅವಸ್ಥೆಗಳು ಇದುವರೆಗೆ ಆಗಿದವಲ್ಲ, ಅದರೊಳಗೆ ಈ ಅವಸ್ಥೆ ಏನಿದೆ ಇದು ಸರ್ವೋತ್ಕೃಷ್ಟ ಅವಸ್ಥೆ ಇದೆ. ಹಾಗಾದರೆ ಈ ಅವಸ್ಥೆಯ ಸಲುವಾಗಿ ನಾನು ಯಾವ ಪ್ರಯತ್ನ ಮಾಡಿದೇನೋ ಅನ್ನುವುದರ ವಿಚಾರ ಅಥವಾ ಅದರ ನಿರ್ಣಯ ಅಥವಾ ಅದರ ಮೂಲದವರೆಗೆ ತಲುಪುವುದ ಈಗ ನಮಗೆ ಅವಶ್ಯಕ ಇಲ್ಲ. ಈಗ ನಮಗಿದು ಪ್ರಾಪ್ತ ಆಗಿದೆಯಲ್ಲ, ಇದರದ್ದು ಉಪಯೋಗ ನಾನು ಯಾವ ರೀತಿ ಮಾಡಿಕೊಳ್ಳೋದಿದೆ? ಇದು ಕಾಕತಾಳೀಯ ನ್ಯಾಯದ ಹಾಗೆ ಪ್ರಾಪ್ತ ಆಗಿದೆ ಅಂಥೇಳಿ ಹೇಳಿತು. ಕಾಕತಾಳೀಯ ನ್ಯಾಯದ ಹಾಗೆ ಸಂಜ್ಞೆ ಪಂಚೇಂದ್ರಿಯ ಪರ್ಯಾಪ್ತ ದಶೆ ಜೀವನಿಗೆ ಪ್ರಾಪ್ತ ಆಗುತ್ತಿದೆ. ಯಾವುದೋ ಜೀವನಿಗೆ ಎಂದೋ ಎಷ್ಟೋ ಕಾಲ ಕಳೆದು ಹೋದ ನಂತರ ಕಾಕತಾಳೀಯ ನ್ಯಾಯದ ಹಾಗೆ ಈ ಸಂಜ್ಞೆ ಪಂಚೇಂದ್ರಿಯ ಪರ್ಯಾಪ್ತ ಅವಸ್ಥೆ ಪ್ರಾಪ್ತ ಆಗಿದೆ. ಹಾಗಾದರೆ ಈ ಅವಸ್ಥೆ ಪ್ರಾಪ್ತ ಆದ ನಂತರ ಇಲ್ಲಿ ಅದು ಯಾವುದರ ಸಲುವಾಗಿ ಪ್ರಾಪ್ತ ಆಗಿದೆ? ಈ ಅವಸ್ಥೆಯ ಶ್ರೇಷ್ಠತೆ ಎಷ್ಟು ಇದೆ? ಶ್ರೇಷ್ಠತೆ ಇದೆ ಅನ್ನೋದು ಲಕ್ಷ್ಯದೊಳಗೆ ಬಂತು ಅಂತಂದರೆ ಶ್ರೇಷ್ಠ ಕಾರ್ಯ ಯಾವುದು ಮಾಡೋದಿದೆ ಅದರ ಕಡೆ ನಮ್ಮದು ಜಾಗೃತಿ ಆಗೋದು ಸಂಭಾವನೆ ಇದೆ ರೀ. ಇದು ಪ್ರಾಪ್ತಿ ಏನಿದೆಯಲ್ಲ ಇದು ಅತ್ಯುತ್ಕೃಷ್ಟ ಇದೆ ರೀ. ಇದಕ್ಕಿಂತ ಉತ್ಕೃಷ್ಟ ಅವಸ್ಥೆ ಸಂಸಾರಿ ಜೀವಕ್ಕಂದ್ರೆ ಅಥವಾ ಜೀವಕ್ಕನ ಸ್ವಾಭಾವಿಕವಾಗಿ ಕಾಕತಾಳೀಯ ನ್ಯಾಯದ ಪ್ರಕಾರ ಈ ಪ್ರಾಪ್ತವಾದಂಥ ಅವಸ್ಥೆ ಏನಿದೆಯಲ್ಲ
ಇದು ಯಾವುದೇ ಜೀವದ ಸಲುವಾಗಿ, ಮಿಥ್ಯಾದೃಷ್ಟಿ ಅನ್ನೋದಕ್ಕಿಂತ ಯಾವುದೇ ಜೀವದ ಸಲುವಾಗಿ ಅತ್ಯಂತ ಉತ್ಕೃಷ್ಟ, ಇದಕ್ಕಿಂತ ಉತ್ಕೃಷ್ಟ ಅವಸ್ಥೆ ಯಾವ ಜೀವಕ್ಕೆ ಇರೋದಿಲ್ಲ. ಹಾಗಾದರೆ ಈ ಪ್ರಾಪ್ತ ಅವಸ್ಥೆಯ ಉತ್ಕೃಷ್ಟತೆಯನ್ನು ತಿಳಿದ ನಂತರ ಈ ಉತ್ಕೃಷ್ಟ ಸಾಮರ್ಥ್ಯದ ಉಪಯೋಗ ಯಾವುದರ ಸಲುವಾಗಿ ಮಾಡುತ್ತಿದೆ, ಇದು ಯಾವುದರ ಸಲುವಾಗಿ ಪ್ರಾಪ್ತ ಆದದ್ದಿದೆ. ಈ ಉತ್ಕೃಷ್ಟ ಅವಸ್ಥೆ ಕಾಕತಾಳೀಯ ನ್ಯಾಯದ ಪ್ರಕಾರ ಪ್ರಾಪ್ತ ಆಗಿದೆ ಅಂದಮೇಲೆ ಅಲ್ಲಿ ಮಾಡಬೇಕಾದಂಥ ಕಾರ್ಯ ಅದಕ್ಕಿಂತ ಉತ್ಕೃಷ್ಟ ಇರೋದು ಅಥವಾ ಕೆಳಗಿಂದಿರೋದ್ರಿ? ಸಂಜ್ಞಿ ಪಂಚೇಂದ್ರಿಯ ದಶ ಉತ್ಕೃಷ್ಟ ದಶ ರೀ. ಹಾಗಾದ್ರೆ ಅಲ್ಲಿ ಮಾಡಬೇಕಾದಂಥ ಆ ದಶೆಗಿಂತ ಉತ್ಕೃಷ್ಟ ಕಾರ್ಯ ಯಾವುದು? ಅದು ದಶನ ಉತ್ಕೃಷ್ಟ ಇದೆ. ಹಾಗಾದ್ರೆ ಆ ದಶಾ ವಿಶೇಷದ ವಿದ್ಯಮಾನತೆಯೊಳಗ ಕಾರ್ಯ ಯಾವುದು ಮಾಡುವುದಿದೆ? ಅರೆ, ಇಂಥ ಉತ್ಕೃಷ್ಟ ದಶಾ ಪ್ರಾಪ್ತ ಆದ ನಂತರ ಪರಮೋತ್ಕೃಷ್ಟ ಪದಾರ್ಥದ ಪರಿಚಯ ಮಾಡಿಕೊಳ್ಳು. ಪರಮೋತ್ಕೃಷ್ಟ ಪದಾರ್ಥ ಯಾರಿದ್ದಾರೆ, ಯಾವುದಿದೆ? ಈ ಧ್ರುವ ನ್ಯಾಯಕ ತತ್ವವೇ ಪರಮೋತ್ಕೃಷ್ಟ ಪದಾರ್ಥ ಇದೆ. ಹಾಗಾದ್ರೆ ಅದರ ಪರಿಚಯ ಮಾಡಿಕೊಳ್ಳುವ ಸಲುವಾಗಿನ ಈ ಉತ್ಕೃಷ್ಟ ರೂಪದ ಜ್ಞಾನದ ವಿಕಾಸ ನಂದ ಆದದ್ದ ಇದೆ. ಬೇರೆ ಯಾವುದರ ಪರಿಚಯ ಮಾಡಿಕೊಳ್ಳುವ ಅವಶ್ಯಕತೆ ನನಗೆ ಇಲ್ಲ. ಮತ್ತು ಇಲ್ಲಿಯವರೆಗೆ ಏನು ನಾನು ಅವಸ್ಥೆಗಳನ್ನು ಬದಲಾಯಿಸಿ ಉತ್ತರ ರೂಪದಿಂದ ಉತ್ಕೃಷ್ಟ ಅವಸ್ಥೆಗಳನ್ನು ಪ್ರಾಪ್ತ ಮಾಡಿಕೊಳ್ತಾ ಇಲ್ಲಿ ಚರಮಸೀಮೆಗೆ ಬಂದು ತಲುಪಿದೆವೆಯೋ ಅಲ್ಲಿ ಮಾಡಬೇಕಾದಂಥ ಒಂದೇ ಕಾರ್ಯ ಪರಮೋತ್ಕೃಷ್ಟ. ತ್ರಿಕಾಲದಲ್ಲೂ ಯಾವ ನಿಜ ಪರ್ಯಾಯದಿಂದ ಕೂಡ ಯಾವುದೇ ಪ್ರಕಾರದಿಂದ ಪ್ರಭಾವಿತ ಆಗದೆ ಇರುವಂಥ ಪರಮೋತ್ಕೃಷ್ಟ ತತ್ವವನ್ನು ನನಗೆ ತಿಳ್ಕೊಳ್ಳೋದಿದೆ. ಅರಹಂತರನ್ನು ತಿಳ್ಕೊಳ್ಳೋದಿದೇನಿಲ್ಲ, ಸಿದ್ಧರನ್ನು ತಿಳ್ಕೊಳ್ಳೋದಿದೇನಿಲ್ಲ, ಪಂಚಪ್ರಭುಗಳ ಸ್ವರೂಪವನ್ನು ತಿಳ್ಕೊಳ್ಳೋದಿದೇನಿಲ್ಲ. ಅದು ತಿಳ್ಕೊಳ್ಳೋದಿದೆ, ಅವರ ಆರಾಧನೆ ಮಾಡುವುದಿದೆ, ಅವರ ಗುಣಸ್ತುತಿ ಮಾಡುವುದಿದೆ, ಅವರು ಹೇಳಿರುವಂಥ ಮಾತನ್ನು ಕೇಳೋದಿದೆ ರೀ. ಅವರು ಹೇಳಿದರು, ನಿನಗೆ ಸಂಸಾರದೊಳಗ ಯಾರೂ ಈ ಉತ್ಕೃಷ್ಟ ಜ್ಞಾನದ ವಿಕಾಸ ಆಗುವುದರಲ್ಲಿ ಯಾರೂ ನಿನಗೆ ಸಹಾಯ ಮಾಡಿಲ್ಲ. ನೀನಾಗೇನ ಉತ್ತರೋತ್ತರ ಹತ್ತತಾ ಈ ಎತ್ತರವಾದಂಥ ತುದಿಯವರೆಗೆ ಬಂದು ತಲುಪಿದೆ. ಈಗ ಮಾಡೋದಿದೆ, ಈ ನಿನ್ನ ಅವಸ್ಥೆ ಏನು ಪ್ರಾಪ್ತ ಇದೆಯೋ ಇದರ ಮೂಲಕವೇ ಮಾಡೋ ಸಾಧ್ಯತೆ, ಆ ಕಾರ್ಯ ನೀನು ಮಾಡು. ಇದು ಇಲ್ಲದಿದ್ದರೆ ಮಾಡೋದು ಸಾಧ್ಯವೇ ಇಲ್ಲ, ಆ ಕಾರ್ಯ ಮಾಡು. ಇದು ಇಲ್ಲದೇ ಇರುವ ವೇಳೆದೊಳಗೂ ಕೂಡ ಯಾವ ಕಾರ್ಯವನ್ನು ನೀನು ಮಾಡಿದೆಯೋ, ಯಾವ ಕಾರ್ಯಗಳನ್ನು ನೀನು ಮಾಡಿದೆಯೋ ಅದರೊಳಗಿನ ಉತ್ಸಾಹವನ್ನು ಬಿಟ್ಟು ಸಂಜ್ಞಿ ಪಂಚೇಂದ್ರಿಯ ದಶ ಇಲ್ಲದೇ ಇರುವ ವೇಳೆದೊಳಗೂ ಕೂಡ ಯಾವ ಕಾರ್ಯಗಳನ್ನು ನೀನು ಮಾಡಿದೆಯೋ ಆ ಕಾರ್ಯಗಳನ್ನು ಮಾಡುವ ಉತ್ಸಾಹವನ್ನು ಬಿಟ್ಟುಕೊಡು. ಮತ್ತು ಈ ಸಂಜ್ಞಿ ಪಂಚೇಂದ್ರಿಯ ದಶಾ ವಿಶೇಷದ ಅಭಾವದೊಳಗೆ ಯಾವ ಕಾರ್ಯ ಆಗೋದನ್ನು ಅಸಂಭವಿದೆಯೋ ಆ ಒಂದು ಕಾರ್ಯವನ್ನು ನೀನು ಮಾಡು. ಅಂದ್ರನ ಇಲ್ಲಿಯವರೆಗೆ ನೀನು ಹೇಗೆ ಬಂದ್ರೂ ಇಲ್ಲಿಯವರೆಗೆ ಬಂದಿದುದರ ಪ್ರಯೋಜನ ಇದೆ. ಇಲ್ಲದಿದ್ದರೆ ಇದರ ಪ್ರಾಪ್ತಿಯ ಅಭಾವದೊಳಗೂ ಕೂಡ ಯಾವ ಕಾರ್ಯಗಳ ಏಕೇಂದ್ರಿಯದೊಳಗೂ ಕೂಡ ಆಗ್ತಿದ್ದು ಏನ ಶುಭಾಶುಭ ಭಾವಗಳು, ಬೇರೆ ಏನು ಹೇಳುವುದಿಲ್ಲರಿ, ಭಾವ ವಿಶೇಷದಿಂದ ಇದರ ಅಭಾವದೊಳಗೆ ಅರ್ಥಾತ್ ಸಂಜ್ಞಿ ಪಂಚೇಂದ್ರಿಯ ದಶ ಯಾವ ಅನಂತ ಕಾಲದೊಳಗೆ ಜೀವನಿಗೆ ದೊರಕುವುದು ಕಠಿಣ ಇದೆಯೋ ಆ ಕಠಿಣ ಕಾಲದೊಳಗೂ ಕೂಡ ಶುಭಾಶುಭ ಭಾವಗಳು ನಿನ್ನಿಂದ ಆಗಿದ್ದಾವೆ. ಹಾಗಾದರೆ ನೀನು ಆ ಎರಡು ಭಾವಗಳಲ್ಲೇನ ಈಗ ಮಸ್ತ್ ಇರಬೇಡ, ಉತ್ಸುಕ ಇರಬೇಡ, ತನ್ಮಯನಾಗಿ ಇರಬೇಡ. ಯಾಕೆ ಅಂತಂದರೆ ಈ ವಿಲಕ್ಷಣವಾದಂಥ ಜ್ಞಾನದ ವಿಕಾಸ ಏನು ಆಗಿದೆ
ಅದು ಅನಾದಿ ಕಾಲದಿಂದ ಆಗದೇ ಇರುವ ವಿಲಕ್ಷಣ ಕಾರ್ಯ ಮಾಡುವ ಸಲುವಾಗಿ ಆದಂತಿದೆ. ವಿಲಕ್ಷಣ ಕಾರ್ಯ ಯಾವುದ? ಉತ್ಕೃಷ್ಟವಾದಂಥ ಜ್ಞಾನದ ಮೂಲಕ ಪರಮೋತ್ಕೃಷ್ಟವಾದಂಥ ತ್ರಿಕಾಲಿ ಏಕರೂಪವಿರುವಂಥ ಧ್ರುವ ನ್ಯಾಯಕ ಅರೂಪಿ ಚೈತನ್ಯ ಮಾತ್ರ, ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ. ಅದೇ ಅದರಲ್ಲೇ ಎಂಥ ಚಮತ್ಕಾರ ಇದೆ ಈ ಕಾರ್ಯ ಮಾಡುವುದರೊಳಗೆ. ನೋಡ್ರಿ, ಭೇದ ಮಾಡಿದ ನಂತರ ವರ್ತಮಾನದ ಜ್ಞಾನನ ಚಮತ್ಕಾರಿಕೆ ಇದೆ. ಆ ಭೇದದ ಮೂಲಕನ ಬೇರೆ ರೂಪದಿಂದ ತಿಳಿದರ ಆ ವರ್ತಮಾನದ ಜ್ಞಾನದ ಯಾವ ವಿಕಾಸ ಇದೆಯೋ, ಸಂಜ್ಞಿ ಪಂಚೇಂದ್ರಿಯದ ಸಾಮರ್ಥ್ಯ ಇದೆಯೋ, ಅದರ ವಿದ್ಯಮಾನತೆಯೊಳಗನ ಆ ಪರಮ ನಿರ್ವಿಕಾರ ತತ್ವವನ್ನು, ನಿಜ ತತ್ವವನ್ನು ತಿಳಿಯೋದು ಸಾಧ್ಯ ಇದೆ. ಇದು ಒಂದು ಪ್ರಕಾರದ ಚಮತ್ಕಾರ. ಮೂರನೇ ಚಮತ್ಕಾರ ಹೀಗಿದೆ, ಆ ಕಾರ್ಯ ಮಾಡಿದ ನಂತರ ನಿನ್ನ ಪರ್ಯಾಯದ ಪ್ರವಾಹದೊಳಗೆ ಎಂದೂ ವಿಪರೀತತೆ ಅಥವಾ ಪರಪದಾರ್ಥಗಳ ಅವಶ್ಯಕತೆ ಭಾಸಿತಾಗುವ ಹಾಗೆ ನಿನ್ನ ಪರಿಣಮನನ ಆಗುವುದಿಲ್ಲ. ಸಾಮಾನ್ಯ ಮಾತೇನ್ರಿ, ಒಂದು ಸಮಯ ಈ ಸಂಜ್ಞಿ ಪಂಚೇಂದ್ರಿಯ ರೂಪದಿಂದ ವಿಕಾಸಗೊಂಡಿರುವಂಥ ನಮ್ಮ ವರ್ತಮಾನದ ಜ್ಞಾನ ತನ್ನ ನಿಜ ಸ್ವರೂಪವನ್ನು, ತ್ರಿಕಾಲಿ ಸ್ವರೂಪವನ್ನು, ಪರಮ ನಿರ್ವಿಕಾರ ಸ್ವರೂಪವನ್ನು, ಚಮತ್ಕಾರ ಸ್ವರೂಪವನ್ನು, ಅರೆ ಅದು ಎಂಥ ಚಮತ್ಕಾರ ಇದೆ! ಇಂದ್ರ ವೈಭವ ಕೂಡ ಅದರ ಎದುರಿಗೆ ಪರಾಜಿತ ಆಗಿ ಹೋಗ್ತಿದೆ. ಅರೆ ತೀರ್ಥಂಕರ ಪದವಿ ಕೂಡ ಅದರ ಎದುರಿಗೆ ಪರಾಜಿತ ಆಗಿ ಹೋಗ್ತಿದೆ. ಅದರ ಎದುರಿಗೆ ತಮಗೆ ಹೇಳಬೇಕಾದ್ರೆ ಸಿದ್ಧ ಪದದ ಕೂಡ ಬೆಲೆ ಇಲ್ಲ. ಆ ತ್ರಿಕಾಲಿ ಧ್ರುವ ನ್ಯಾಯಕ ತತ್ವ ಏನಿದೆಯಲ್ಲ, ತ್ರಿಕಾಲದಲ್ಲೂ ಏಕರೂಪ. ಅರೆ ಇಲ್ಲಿ ಹೇಳ್ತಾ ಇದ್ದಾರೆ, ಬರೇ ಎರಡರ ಸ್ವರೂಪದ ವಿಚಾರ ಮಾಡೋದಿದೆ, ತಿಳ್ಕೊಳ್ಳೋದಿದೆ. ಎರಡು ಯಾವ? ಒಂದು ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ ಇರುವಂಥ ಆತ್ಮನ ಸ್ವಭಾವ. ಎರಡನೇದಾಗಿ ಆ ಯಾವ ಆತ್ಮನ ಸ್ವಭಾವ ಇದೆಯಲ್ಲ, ಅರೆ ಇಲ್ಲಿ ಇನ್ನೊಂದು ಬಹಳ ದೊಡ್ಡ ಮಾತು ಇದೆ ರೀ. ತ್ರಿಕಾಲ ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ ಇರುವಂಥ ವಸ್ತು ಏನಿದೆಯಲ್ಲ, ಅದನ್ನು ವಿಕಾರ ರೂಪ ಮಾಡುವಂಥದ್ದು ಬಂಧ ಭಾವ ಇದೆ ರೀ. ಅದ್ರದ್ದು ಏನು ಬೆಲೆ ಕಮ್ಮಿ ಇಲ್ರಿ. ಅರೇ ಒಂದು ಸಮಯದ್ದು ಇದೆ ಅದು, ಆದರೆ ಅದನ್ನು ವಿಕೃತ ಮಾಡ್ತಾ ಇದೆ, ಅದನ್ನು ವಿಕೃತಗೊಳಿಸ್ತಾ ಇದೆ. ಅದು ಆಗೋದೇ ಇಲ್ಲ ಅಂಥೇಳಿ ಹೇಳ್ತಿರಲ್ಲ, ಅದು ಆಗುವುದೇ ಇಲ್ಲ. ಇದು ಅದರ ಅಪೇಕ್ಷಾದಿಂದ ಸತ್ಯ. ಅದರ ಹತ್ರ ಹೋಗಿ ನೋಡಿದ ನಂತರ ಅದುವೇ ಸತ್ಯ. ಆದ್ರೆ ಅದನ್ನು ದೂರದಿಂದ ನೋಡ್ಲಿಕ್ಕೆ ಹೋದ್ರೆ ಅದು ವಿಕೃತನಾಗಿದೆಲ್ಲ, ಅರ್ಥಾತ್ ಪರ್ಯಾಯದೊಳಗೆ ವಿಕೃತನಾಗಿದೆ. ವ್ಯಕ್ತ ಯಾವುದಿದೆಯೋ ಅದು ವಿಕೃತನೇ ಇದೆ, ವ್ಯಕ್ತ ಯಾವುದಿದೆಯೋ ಅದುವೇ ತಿಳಿದು ಬರ್ತಿದೆ. ಅವ್ಯಕ್ತವನ್ನು ತಿಳಿಯುವ ಸಲುವಾಗಿ ಈ ಒಂದು ಸಂಜ್ಞೆ ಪಂಚೇಂದ್ರಿಯದ ಜ್ಞಾನ ಏನಿದೆಯಲ್ಲ, ಇದು ಒಂದೇ ಸಮರ್ಥ ಇದೆ ರೀ. ಮತ್ತು ಇದನ್ನು ನಾವು ಅಯೋಗ್ಯ ಕಾರ್ಯದೊಳಗೆ ತೊಡಗಿಸಿದೇವ್ರಿ. ಅಯೋಗ್ಯ ಕಾರ್ಯ ಯಾವುದ? ಇದರ ಪ್ರಾಪ್ತಿ ಆಗುವ ಮುನ್ನ ಕೂಡ ಅನಂತ ಕಾಲದೊಳಗೆ ಯಾವ ಕಾರ್ಯ ನಡೆದಿದ್ದುವಲ್ಲ, ಅದೇ ಕಾರ್ಯದೊಳಗೆ ತೊಡಗಿಸಿದ್ದೀವಿ. ಚೈತನ್ಯ ಚಕ್ರವರ್ತಿಯನ್ನು ರಸ್ತೆ ಗುಡಿಸುವ ಕಾರ್ಯಕ್ಕೆ ಹಚ್ಚಿದೇವ್ರಿ. ಚೈತನ್ಯ ಚಕ್ರವರ್ತಿಯನ್ನ ಚರಂಡಿ ಸಾಫುಗೊಳಿಸುವ ಕಾರ್ಯಕ್ಕೆ ತಗಲಿಸಿದೇವ್ರಿ. ಹಾಗಾದ್ರೆ ಅವನ ಕಾರ್ಯ, ಚೈತನ್ಯ ಚಕ್ರವರ್ತಿಯ ಕಾರ್ಯ ಏನ? ಚೈತನ್ಯ ಚಕ್ರವರ್ತಿಯಾಗಿ ಉಳಿಯುವುದೇ ಅವನ ಕಾರ್ಯ ಇದೆ. ಬೇರೆ ಏನು ಕಾರ್ಯ ಇರ್ತಿದೆ? ಉಳಿದ ಕಾರ್ಯ ಎಲ್ಲ ಅವರೇ ನಡೆಸ್ತಾರ್ರಿ. ಯಾರ? ಮಂತ್ರಿವರ್ಗದವರ ರತ್ನಗಳ ಏನೇನು ಸಜೀವ ರತ್ನ, ನಿರ್ಜೀವ ರತ್ನ, 32,000 ಮಕುಟಬದ್ಧ ಸಾಮಂತ ದೊರೆಯರು ಇವೇನು ಮಾಡ್ತಾನ್ರಿ? ಇವು ಚಕ್ರವರ್ತಿಯಾಗಿ ಉಳಿತಾನ್ರಿ. ಅಷ್ಟೇ ಉಳಿಯುವುದಿದೆ ರೀ ನಮಗ. ಅದೇ ಆ ಚಕ್ರವರ್ತಿಯ ಪದ ಒಂದು ದಿವಸ ಪೂರ್ಣ ಆಗ್ತಿದ್ದೀರಿ, ಇದು ಆಗೋದನೇ ಇಲ್ಲ ಅಂಥೇಳಿ ಚಮತ್ಕಾರ. ಎಷ್ಟೋ ಕಾಲ ಕಳೆದು ಹೋದ್ರೂ ಇದರೊಳಗ ಯಾವ ಪ್ರಕಾರದಿಂದ ವ್ಯತ್ಯಯ ಬರುವುದಿಲ್ಲ, ಯಾವ ಪ್ರಕಾರದಿಂದ ಇವನ ಚಕ್ರವರ್ತಿ. ಅರೆ ಮತ್ತು ಅನೇಕರು ಚಕ್ರವರ್ತಿ ಆದ್ರಂದ್ರೆ ಅವರು ತಮ್ಮಲ್ಲೇ ತಾವಿರ್ತಾರೆ.
ಇವನ ಚಕ್ರವರ್ತಿತ್ವಕ್ಕೆ ಯಾವ ಬಾಧೆನೂ ಇಲ್ಲ. ಇವನ ಚೈತನ್ಯ ಸಾಮ್ರಾಜ್ಯದ ಮೇಲೆ ಆ ಚಕ್ರವರ್ತಿಗಳ ಅಧಿಕಾರ ನಡೆಯುವುದಿಲ್ಲ. ಅರೆ, ಚಕ್ರವರ್ತಿ ಶಬ್ದನ ಹೇಳ್ತಿದೆ, ಒಬ್ಬ ಚಕ್ರವರ್ತಿ ಇರುವ ವೇಳೆದೊಳಗೆ ಇನ್ನೊಬ್ಬ ಚಕ್ರವರ್ತಿ ಇರುವುದಿಲ್ಲಲ್ಲ ಅನ್ನುವುದರ ತಾತ್ಪರ್ಯನೇ ಏನಿದೆ ಅಂತಂದ್ರೆ ಒಬ್ಬನ ಮೇಲೆ ಒಬ್ಬ ಅಧಿಕಾರ ನಡೆಸಲಿಕ್ಕೆ ಬರುವಂಥದ್ದು ಅವಸ್ಥೆನ ಅಲ್ಲ, ಅದು ಸ್ಥಾನನ ಅಲ್ರಿ. ಬರೀ ಧ್ವಜ ದರ್ಶನ ಆಗ್ತಿದೆ ರೀ. ಅದಕ್ಕೆ ಪುರಾಣದೊಳಗೆ ಬಂದದ್ದಿದೆ, ಅದರ ಕಡೆ ನಾವೀಗ ಹೋಗೋದಿಲ್ಲ. ಈ ಚೈತನ್ಯ ಚಕ್ರವರ್ತಿಯನ್ನು ನೋಡೋದಿದ್ದೀರಿ. ಅವನನ್ನು ಯಾವ ಕೆಲಸಕ್ಕೆ ಹಚ್ಚಿದ್ದೇವೆ? ಚಕ್ರವರ್ತಿ ಪದ ಇಲ್ಲದೇ ಇರುವ ವೇಳೆದೊಳಗೂ ಕೂಡ, ಸಾಮಾನ್ಯ ಪದ ಇರುವ ವೇಳೆದೊಳಗೂ ಕೂಡ, ಧನಾದಿ ವಿದ್ಯೆ ಮೊದಲಾದವುಗಳು ಇಲ್ಲದೇ ಇರುವ ವೇಳೆದೊಳಗೂ ಕೂಡ, ಸಮಾಜದೊಳಗೆ ಯಾವುದೇ ಪ್ರಕಾರದಿಂದ ಅವನ ಹೆಸರು ಕೂಡ ಗೊತ್ತಿಲ್ಲದೆ ಇರುವ ವೇಳೆದೊಳಗೂ ಕೂಡ ಅವನು ಯಾವ ಕಾರ್ಯ ಮಾಡ್ತಿದ್ದಲ್ಲ, ಚೈತನ್ಯ ದೊರೆ ಅದೇ ಕಾರ್ಯವನ್ನು ಮಾಡುವುದರೊಳಗೆ ಈಗ ಚಕ್ರವರ್ತಿಗೆ ಪದವಿಗೆ ಬಂದ ಮೇಲೇನೂ ಅದೇ ಕಾರ್ಯ ಮಾಡುವುದರೊಳಗೆ ತೊಡಗೋದ್ರೆ ಅರೇ ಶುಭಾಶುಭ ಭಾವ ಹೇಳ್ತಾ ಇದ್ದೇನೆ ನಾನು. ಎರಡು ಹೇಳಿದನಲ್ಲ, ಅವು ಯಾವ ದೃಷ್ಟಾಂತ? ಒಂದು ರಸ್ತೆ ಗುಡಿಸೋದ, ಒಂದು ಚರಂಡಿ ಸಾಫ್ ಮಾಡೋದ, ಅರ್ಥಾತ್ ಅದು ಶುಭಾಶುಭ ಭಾವ. ತಾವು ಅದರ ಬಗ್ಗೆ ಚಿಂತನೆ ವಿಶೇಷವಾಗಿ ಮಾಡಬೇಕ್ರಿ. ಚೈತನ್ಯ ದೊರೆ, ಅರೆ ಸಂಜ್ಞೆ ಪಂಚೇಂದ್ರಿಯ ದಶಾ ಪ್ರಾಪ್ತ ಆಗಿರುವಂಥ ಈ ಜೀವ ಈಗೇನು ಮಾಡೋದಿದೆ? ದೇಹದ ಕಾರ್ಯ ಮಾಡೋದಿದೆ, ಶುಭಾಶುಭ ಭಾವ, ಭಗವಂತನ ಪೂಜೆ ಮಾಡೋದಿದೆಯಾ? ಹಿಂದೊಂದ್ಸಲ ನಮ್ಮ ಸ್ವಾಧ್ಯಾಯದೊಳಗೆ ಬಂದದ್ದಿತ್ತಿದ ವಿಷಯ, ಈ ವಿಷಯ ಅಲ್ಲ. ಆದರೆ ಇನ್ನೇನು ಹೇಳುವೇನೋ ಆ ವಿಷಯ ರೀ. ಏನು ಹಿಂದೊಮ್ಮೆ ಬಂದದ್ದಿತ್ತು, ಅರೇ ಭಗವಂತರ ಪೂಜೆ ಮಾಡುವ ಸಲುವಾಗಿ ಕೂಡ ನನ್ನ ಜನ್ಮ ಇಲ್ಲ. ಭಗವಂತರ ಪೂಜೆ ಯಾರು ಮಾಡ್ತಾರೆ? ಇಂದ್ರ ಮಾಡ್ತಾನೆ. ಯಾಕೆ ಅಂತಂದ್ರೆ ಅವನಿಗೆ ಮೋಕ್ಷಕ್ಕೆ ಹೋಗುವ ಸುವಿಧಾ ಇಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಪಂಚಮ ಗುಣ ಸ್ಥಾನಕ್ಕೆ, ನಮ್ಮ ಅವಸ್ಥಾ ವಿಶೇಷ ನೋಡೋಣ, ಅವನಿಗೆ ಪಂಚಮ ಗುಣ ಸ್ಥಾನಕ್ಕೆ ಹೋಗುವ ಅವಕಾಶ ಇಲ್ಲ. ನನಗಿದೆಯಲ್ಲ, ಹಾಗಾದ್ರೆ ಅವ ಮಾಡೋ ಕಾರ್ಯದ ಹಿಂದೆ ನಾವು ಯಾಕೆ ಹೋದರೆ? ಅವನ ಆಯಿಲಾಜಲೇ ಮಾಡ್ತಾ ಇದ್ದಾನ್ರಿ ಅದನ್ನ. ಅದಕ್ಕಿಂತ ಮುಂದಿನ ಕೆಲಸ ಕೊಡ್ತೇನಂದ್ರೆ ಮಾಡೋದು ಬೇಡ ಅಂತೇಳಿ ಮತ್ತೆ ಕೇಳೋದ್ರಿ. ಅದಕ್ಕಿಂತ ಮುಂದಿನ ಕೆಲಸ ನಿನ್ನ ಸಲುವಾಗಿ ಕಾಯ್ದಂತೆ ಅಲ್ಲಿ ಕಾಯ್ದಿರಿಸಿದ್ದ ಇದೆ. ಅಲ್ಲೇನು ನಿರ್ವಾಚನೆ ಇಲ್ಲ, ಅಲ್ಲಿ ಕಾಯ್ದಿರಿಸಿದ್ದನೇ ಇದೆ, ನಿರ್ವಾಚಿತ ಸ್ಥಾನ ಇದೆ. ಹಾಗಾದ್ರೆ ಮತ್ತೆ ಅಲ್ಲಂತೂ ಕೂಡ್ತೇನೆ ಬಿಡ್ರಿ, ಆದರೆ ಇದನ್ನು ಮೊದಲು ಮಾಡ್ತೀನಲ್ಲ, ಅದಂತೂ ನನ್ನ ಖುಷಿ ಇದೆ ಬಿಡ್ರಿ, ಆದರೆ ಇದನ್ನು ಮೊದಲು ಮಾಡ್ತೇನಲ್ಲ ಅಂದ್ರೆ ಏನು ಮಾಡೋದಿದೆ ಅದಕ್ಕೆ? ಜಿನಾಗಮದೊಳಗ ಬಿಡೋದೇನ ಅನ್ನುವ ಮಾತೇ ಇಲ್ಲ. ಮೇಲೆ ಹೋಗೋದಿದೆ, ಹೋದ ನಂತರ ಕೆಳಗಿನ ಮೆಟ್ಲು ಕೆಳಗೆ ಉಳಿಯುತ್ತಿದೆ, ಬಿಡುವ ಮಾತಿಲ್ಲಿದೆ ರೀ. ಹತ್ತುವ ಮಾತಿದೆ ರೀ, ಹತ್ತುವ ಮಾತಿದೆ. ಒಂದೊಂದೇ ಮೆಟ್ಟಲುಗಳನ್ನು ಹತ್ತುತ್ತಾ ಹೋದ್ರೆ ಕೆಳಗಿನ ಮೆಟ್ಟಲು ಬಿಡ್ಲೇನ? ಹಾಗಾದ್ರೆ ಇದನ್ನು ನನಗೆ ಬಿಡಬೇಕಾಗೋದನ್ನ ಮೇಲೆ ಹೋಗ್ಬೇಕಾದ್ರೆ ಈ ಪ್ರಕಾರದ ಮಾತ ಸಂದೇಹ ವಿಕಲ್ಪಕ್ಕೆ ಅವಕಾಶನೇ ಇಲ್ಲ. ಅರೆ ನನ್ನ ಜನ್ಮ ಯಾವುದರ ಸಲುವಾಗಿ ಆಗಿದೆ? ಅಲ್ಲೇನು ಹೇಳಿದವ ತಿಲಕ? ಏನು ಹೇಳಿದ್ರಿ? ಸ್ವಾತಂತ್ರ್ಯತೆ ನನ್ನ ಜನ್ಮಸಿದ್ಧ ಅಧಿಕಾರ ಇದೆ ಅಂದನಿಲ್ರಿ. ಯಾಕೆ ಯಾವ ತಿಲಕ ಅನ್ನೋದು ಗೊತ್ತಾಗುವಂತೆ ಏನು ಮಾಡೋದ ಪಾಪ. ಹೇಳ್ತಾ ಎಲ್ಲೆಲ್ಲೋ ಹೋದ್ಮೇಲೆ ಏನು ಗೊತ್ತಾಗೋದ್ರಿ? ಯಾರಿಗೆ ಮನ ಪರ್ಯಾಯ ಜ್ಞಾನ ಅಂತೂ ಇಲ್ಲ. ಅದು ನನಗೆ ಶಬ್ದ ಬರಲಿಲ್ಲ, ಬರೀ ತಿಲಕ ಅಂದೇನ. ಏನು ಹೇಳಿದ? ಸ್ವರಾಜ್ಯ ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ. ಹಾಗಾದರೆ ಇಲ್ಲಿ ನನಗೆ ಪರಮ ನಿರ್ವಿಕಾರಿ ಚೈತನ್ಯ ಚಮತ್ಕಾರ ವಸ್ತುವನ್ನು ತಿಳ್ಕೊಳ್ಳೋದು ಮಾತ್ರ ನನ್ನ ಕೆಲಸ ಇದೆ. ಆ ವಸ್ತುವಿನ ಜೊತೆಗೆ ಮಿತ್ರತ್ವವನ್ನು ಬೆಳೆಸೋದು, ಆ ವಸ್ತುವಿನ ಮಹಿಮೆ. ಅರೆ ಮಹಿಮೆ ಮಾಡ್ರೆ ನಿಮಗಿಂತ ದೊಡ್ಡವ್ರದ್ದು ಮಾಡ್ರಲ್ಲ, ಸಣ್ಣವ್ರದ್ದು ಯಾತಕ್ಕೆ ಮಹಿಮೆ ಮಾಡ್ತಾ ಇದ್ದೇನೆ? ಸಣ್ಣವ್ರ್ಯಾರ ಪರ್ಯಾಯವನ್ನು ನೋಡಿ ಮಹಿಮೆ ಮಾಡ್ತಾ ಇದ್ದೀರಿ. ನಾ ಸಣ್ಣವ್ರು ಯಾರ ಅಂಥೇಳಿ ಮತ್ತೆ ಬಿಡಿಸಿ ಹೇಳುವುದಿಲ್ಲರಿ, ಅದರಿಂದ ನಿಮಗೆ ನೋವಾಗ್ತದೆ. ಅವಸ್ಥಾ ಮಾತ್ರ ವಿಶೇಷ. ಅವಸ್ಥಾ ಅದು ಪರತ್ವ ಇದೆ, ಅದು ಎಷ್ಟೇ ಉತ್ಕೃಷ್ಟ ಇದ್ರೂ
ಅವಸ್ಥಾ ಇದೆ, ಅವಸ್ಥೆಯನ್ನು ನೋಡುವುದ ಇದು ನಿಜವಾಗಿ ಅಜ್ಞಾನ. ಅವಸ್ಥೆಯನ್ನು ನೋಡ್ತಾ ಇರುವೆಳೆದೊಳಗ ಆ ಅವಸ್ಥಾವಂತನ ಸಾನ್ನಿಧ್ಯಕ್ಕೆ ಹೋಗೋದ ಇದು ಸಾಧಕನ ಕಾರ್ಯ. ಸನ್ನಿಧಿ ಯಾರ ಸಾನ್ನಿಧ್ಯಕ್ಕೆ ಸಾಗುತ್ತಾ ಇದ್ದಾನೆ ಆ ಅವಸ್ಥಾವಂತನ. ಅರೆ ಸ್ವಾಮೀಜಿ ಹೇಳಿದ್ರಲ್ಲ, ಅಂಥ ಶುದ್ಧ ಪರ್ಯಾಯ, ಅನಂತ ಶುದ್ಧ ಪರ್ಯಾಯ, ಅನಂತ ಶುದ್ಧ ಪರ್ಯಾಯಗಳನ್ನು ಪೀಕರ್ ಬೈಠಾನೆ, ಕುಡಿದು ಕೂತಿದ್ದಾನೆ, ಅವನ ಕಡೆ ನೋಡೋದಿಲ್ಲ. ಆ ಒಂದು ಸಮಯದ ಪ್ರಗಟ ಪರ್ಯಾಯದ ಕಡೆಗೆ ಅದು ನಿನ್ನದೂ ಅಲ್ಲ. ಅದರಿಂದ ನಿನಗೆ ಯಾವ ರೀತಿಯ ಆನಂದದ ಬದಲಾವಣೆ ಆಗೋದಿಲ್ಲ, ಅಲ್ಲಿಂದ ಇಲ್ಲಿ ಬರುವುದಿಲ್ಲರಿ ಆನಂದ. ಹಾಗಾದ್ರೆ ನಾವು ಭಗವಂತರ ಪೂಜೆ ಮಾಡೋದೇನಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಅರೇ ಪೂಜೆ ಮಾಡೋದು ಇನ್ನು ಹೇಳದಿದ್ದರೆ ಮತ್ತೆ ಸಂದೇಹ ಉಳಿಬಾರದು. ಪೂಜೆ ಮಾಡೋದು, ಆದರೆ ಪೂಜೆ ಮಾಡಿದ ನಂತರ ಯಾವುದನ್ನು ಪಡ್ಕೊಳ್ಳೋದಿದೆಯೋ ಅದರ ಮೇಲೆ ಹಕ್ಕು ಜಮಾಯಿಸೋದು, ಅಧಿಕಾರ ಜಮಾಯಿಸೋದು. ಅರೇ ಇದು ನನ್ನ ಅಧಿಕಾರ ಇದೆ. ಮತ್ತು ಒಂದು ಮಾತು ಇದೆ, ಅದರ ಮೇಲೆ ಅಧಿಕಾರ, ನನ್ನ ಸ್ವಭಾವದ ಪರಿಚಯ, ನನ್ನ ಸ್ವಭಾವದ ಸಾನ್ನಿಧ್ಯ, ನನ್ನ ಸ್ವಭಾವದ ಸಾನ್ನಿಧ್ಯದೊಳಗೆ ನಿರಂತರ ಇರುವ ನನ್ನ ಅಧಿಕಾರವನ್ನು ಯಾರೂ ಕಿತ್ಕೊಳ್ಳೋದು ಸಾಧ್ಯ. ಅದು ಒನ್ ವೇ ಇದೆ ರೀ. ಒನ್ ವೇ ಅಷ್ಟೇ ಇದ್ರೂ ಅನೇಕರು ಬರುವಂಥದ್ದು ಒನ್ ವೇ ಅಲ್ಲ, ಬರೇ ಓರ್ವನ ಸಲುವಾಗೇನೆ ಇದೆ ರೀ. ಅದ ಬರೇ ನನ್ನ ಸಲುವಾಗಿ. ಆ ಮಾರ್ಗದೊಳಗೆ ಎದುರಿನಿಂದನೂ ಯಾರು ಬರ್ತಾ ಇಲ್ಲ, ಜೊತೆಯಲ್ಲಿನೂ ಯಾರೂ ಇಲ್ಲ. ಈ ಕಡೆ ಸ್ವಲ್ಪ ಸರ್ಕೊಳ್ಬೇಕು ಹೀಗೆ ಮಾತಿಲ್ಲ, ಹಿಂದೆ ನೋಡಬೇಕು ಯಾವನೇ ಬಂದು ಹಾಕ್ಯ ಅನ್ನೋ ಮಾತಿಲ್ಲ, ಏನೂ ಇಲ್ರಿ. ಏಕಾಕಿ ಸ್ವಾಧೀನತೆಯಿಂದ ಎಷ್ಟು ಪುರುಷಾರ್ಥದ ಅಧಿಕತೆ ಆಗ್ತಿದೆಯೋ ಅಷ್ಟು ಮುಂದೆ ಹೋಗಬಹುದಾಗಿದೆ. ಸಾಧ್ಯ ಆದಷ್ಟು ಈಗ ಶಕ್ತಿ ಇರುವೆಳೆದೊಳಗೆ, ಎಲ್ಲ ಪ್ರಕಾರದ ಅವಕಾಶ ಇರುವೆಳೆದೊಳಗೆ ನಮ್ಮ ಕಾರ್ಯ ನಾವು ಮಾಡ್ಕೊಳ್ಳೋದು, ನನ್ನ ಸ್ವರೂಪವನ್ನು ನಾನು ತಿಳ್ಕೊಳ್ಳೋದು, ಎಲ್ಲ ಪ್ರಕಾರದ ಅವಕಾಶ ಅರ್ಥಾತ್ ಸಂಜ್ಞೆ ಪಂಚೇಂದ್ರಿಯ ತನ ಇರೋದ ಮತ್ತು ಆ ತ್ರಿಕಾಲಿ ಶುದ್ಧ ಚೈತನ್ಯ ಚಮತ್ಕಾರ ಮಾತ್ರವಿರುವಂಥ ನಿಜಾತ್ಮನ ಸನ್ಮುಖವಾಗುವಂಥ ರುಚಿ ಇರೋದ. ಅದಕ್ಕೆ ಕೂಡ ಬಾಕಿ ಯಾವ ಅನುಕೂಲತೆಗಳು ಬೇಕೋ ಆ ಅನುಕೂಲತೆಗಳು ಕೂಡ ಇರೋದ್ರಿ. ಆ ಅನುಕೂಲತೆಗಳು ಇರಲೇಬೇಕು, ಹೀಗೇನು ನಿಯಮ ಇಲ್ಲ. ಅವೆಲ್ಲ ನಮಗೆ ಬೋನಸ್ ರೂಪದಿಂದ ಸಿಕ್ಕಿದವ್ರೆ. ಹೀಗೆ ಇರುವೆಳೆದೊಳಗೂ ಕೂಡ ನಡೀರಿ ನಾನು ನಿಮ್ಮ ಜೊತೆಗೆ ಬರ್ತೇನೆ ಅಂಥೇಳಿ ಹೇಳಿದ್ನ. ಬೇಡ ಅನ್ನೋದೇನಿದೆ ರೀ, ಸುಮ್ಮ ಮಾತಾಡ್ಕೊಂತ ಹೋಗೋನು ಅಂಥೇಳಿ, ಅಥವಾ ನಿಮ್ಮ ಸಹಾಯಕ ಅಂಥೇಳಿ ಅವರ ಅಭಿಪ್ರಾಯದೊಳಗಿತ್ತು ಅಂತಂದ್ರೆ ಬೇಡಕ್ಕೆ ಅನ್ನೋದ್ರಿ ಅನ್ನೋದಿಲ್ಲಲ್ಲ ಯಾರೂ ಬುದ್ಧಿವಂತರ. ಹಾಗೆ ಈ ಆತ್ಮನ ಅನ್ವೇಷಣೆಯೊಳಗೆ ನಿಜ ತತ್ವದ ಉಪಲಬ್ಧಿ ರೂಪದ ಪುರುಷಾರ್ಥ ಜ್ಞಾನ ಮಾಡ್ತಾ ಇರುವೆಳೆದೊಳಗೆ ಬಾಹ್ಯದಲ್ಲಿ ಜನವಾಣಿಯ ಸಹಯೋಗ ಇದೆ ಅಂಥೇಳಿ ಅಂದ್ರೆ ಮಹಾನ್ ಸಂತೋಷದ ಮಾತಿದೆ ಅಲ್ಲ. ಇದೆಯೋ ಅಥವಾ ಇಲ್ರಿ? ಈ ಪ್ರಕಾರ ಪರ್ವ ದಿವಸ, ಕ್ಷೇತ್ರ ವಿಶೇಷ, ವ್ಯಕ್ತಿ ವಿಶೇಷ, ಇದು ಎಲ್ಲ ಸಹಯೋಗ ಇದೆ ಅಂತಂದ್ರೆ ಸಂತೋಷ ಇದೆ ಅಲ್ಲ. ಆದರೆ ಅವೆಲ್ಲವುಗಳಿಂದ ಕಾರ್ಯದಲ್ಲಿ ಯಾವ ಅನುಕೂಲ ಆಗುತ್ತದೆ? ಅವೆಲ್ಲವೂ ಇದ್ರೂ ಕೂಡ ಅವು ತಮ್ಮ ಸ್ಥಾನದಲ್ಲಿ ಅದವು. ಆದರೆ ಕಣ್ಣು ಬಿಟ್ಟು ನೋಡಿದ ನಂತರ ಕಷಾಯಿ ಜೀವಗಳಿಲ್ಲ, ವಿಷಯಾಸಕ್ತ ಜೀವಗಳಿಲ್ಲ, ಕಷಾಯದ ಪೋಷಣೆ ಮಾಡುವಂಥ ದೃಶ್ಯ ಇಲ್ಲ, ವಿಷಯ ವಾಸನೆಯನ್ನು ಜಾಗೃತಗೊಳಿಸುವಂಥ ವಚನಗಳಿಲ್ಲ. ಅಂದರೆ ಅನುಕೂಲ ಇದೆ ರೀ, ಬಾಹ್ಯದ ಅನುಕೂಲತೆ ಇದೆ. ಆದರೆ ಆಂತರ್ಯದೊಳಗ ಆ ಪ್ರಕಾರದ ಕಾರ್ಯ ನಾನು ಮಾಡೋದಿದೆ. ಯಾವಾಗ ಮಾಡೋದ? ಊರಿಗೆ ಹೋದ ಮೇಲೆ ಇದೇ ಸಮಯಕ್ಕೆ. ಅರೇ ಮಾಡಬೇಕಾದ್ರೆ ಏನು ಮಾಡಬೇಕಾಗೋದ? ಗ್ರಂಥದ ಕಡೆಗೆ ನೋಡೋದು ಬೇಕಿಲ್ಲೇನ? ಅರೆ ಗ್ರಂಥದ ಕಡೆಗೇನಾದರೂ ನೋಡು, ಪಕ್ಕದಲ್ಲಿ ಕೂತಿರುವಂಥವ್ರ ಕಡೆಗೇನಾದರೂ ನೋಡು. ಇಲ್ಲಿ ಎಲ್ಲ ಇರುವೆಳೆದೊಳಗೆ ಹೋಗಿಬೇಕಾದ್ರೆ ಭಾವಲಿಂಗಿ ಸಂತರು ಹೊನ್ನೂರು ಬೆಟ್ಟದ ಮೇಲೆ ಇದ್ರಲ್ಲ, ಅಲ್ಲಿ ಆ ಕುಂದರ ಚರಣಾರವಿಂದಗಳ ದರ್ಶನ ಆದರೂ ಮಾಡು, ಅಥವಾ ಸಾಕ್ಷಾತ್ ಮಂದಿರದೊಳಗೆ ಹೋಗಿ ಭಗವಂತನ ಎದುರಿಗಾದರೂ ನಿಲ್ಲು. ಆದರೆ ಏನೇ ಮಾಡಿದ್ರೂ ಯಾವುದೇ ಪರವನ್ನು ದೃಷ್ಟಿಯೊಳಗೆ ಸಾಮರ್ಥ್ಯದಿಂದ ತಂದುಕೊಂಡ್ರೂ ಕೂಡ ಅಲ್ಲಿ ನಿಜ ಸ್ವಭಾವ ಗಮನ, ನಿಜ ಸ್ವಭಾವದ ಮುಖ್ಯತೆಯನ್ನಿಟ್ಕೊಂಡ ಅದು ಏನು ಮಾಡ್ತೀವಿ ಮಾಡು.
ಪರದ ಅವಲಂಬನೆ ಮಾಡು, ಆದರೆ ನಿಜದ ಅವಲಂಬನೆಯನ್ನು ಬಿಟ್ಟಲ್ಲ, ನಿಜದ ಮಹಿಮೆಯನ್ನು ಬಿಟ್ಟಲ್ಲ, ನಿಜ ಕಾರ್ಯವನ್ನು ಮರೆತಲ್ಲ. ನಿಜ ಕಾರ್ಯವನ್ನು ಮರೆತು ನೀನು ಒಂದು ವೇಳೆ ಶುಭ ಭಾವದೊಳಗೆ ಹೋದಿ ಅಂತಂದ್ರೆ ಅದು ಈ ಅವಸ್ಥೆ ಪ್ರಾಪ್ತ ಆಗೋಕ್ಕಿಂತ ಮುಂಚೆ ಕೂಡ ಮಾಡಿರುವಂಥದ್ದು ಸಾಮಾನ್ಯ ಕೆಲಸ ಇದೆ, ಅದರೊಳಗೆ ವಿಶೇಷತೆ ಏನೂ ಇಲ್ಲ. ನಡೀರಿ ಇಲ್ಲಿ 3 ಮಾತು ಏನು, ಇನ್ನೊಂದು ಸಲ. ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ ಆತ್ಮಸ್ವಭಾವಂ, ಇದು ಒಂದರೆ ತದ್ವಿಕಾರ ಕಾರಕಂ ಬಂಧಾನಂ ಚ. ತದ್ವಿಕಾರ, ಅದಕ್ಕೆ ವಿಕಾರವನ್ನುಂಟು ಮಾಡುವಂಥದ್ದು ಯಾವುದಿದೆಯಲ್ಲ ಅದು ಬಂಧಭಾವಿದೆ. ಯಾವುದಕ್ಕೆ? ಆ ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ ವಸ್ತು ಏನಿದೆಯಲ್ಲ ಅದಕ್ಕೆ ವಿಕಾರವನ್ನುಂಟು ಮಾಡುವಂಥದ್ದು. ಈಗ ಮಾಡ್ತಾ ಇದ್ದೇವೆ ನಿಲ್ರಿ ಮಂದಿರದೊಳಗೆ ಏನ ನಿರ್ವಿಕಾರವೀತರಾಗಿ ಬಿಂಬ ಇದ್ರೂ ಕೂಡ ಗಂಧಾರೆ ಹಚ್ಚಬೇಕಂತೇವ್ರಿ. ತೊಡೆ ಮೇಲೆ ಇಲ್ಲ, ಪಾದದ ಮೇಲೆ ಇಲ್ಲ, ಅದರ ಮುಂದರೆ ಇಡಬೇಕಂತೇವ್ರಿ. ಏನ ಸಮೂರ್ಛನ ಜೀವಗಳ ನಿವಾಸ ಸ್ಥಾನ ಇಲ್ಲ ಅಂಥದ್ದು ಬೆಳ್ಳೆದರೆ ಇಡಬೇಕಂತೇವ್ರಿ. ಭಾವದೊಳಗೆ ಏನಿದೆ ರೀ, ಬೆಳ್ಳೆದಿದ್ರೂ ಕೂಡ ಪುಷ್ಪ ಇಡುವ ಭಾವ ಇದೆಯಲ್ಲ, ಇದೆಯೋ ಅಥವಾ ಇಲ್ಲ? ಯಾಕೆ ಬೇಕು ಬೆಳ್ಳಿ ಹೂವು ಅವನಿಗೆ ರೀ? ಅವನ ಅಂತರಂಗದ ಯಾವ ಒಂದು ಸಮಯದ ಭಾವ ಶರೀರದ ಮೂಲಕ ಹೊರಗೆ ಬರ್ತಾ ಇದೆಯಲ್ಲ, ಆ ಭಾವದ ಬೆಲೆಯನ್ನ ಬೆಳ್ಳಿಯಿಂದಲ್ಲ, ಚಿನ್ನದಿಂದಲ್ಲ, 3 ಲೋಕದ ವೈಭವವನ್ನೆಲ್ಲ ಕೊಟ್ಟರೂ ಕೂಡ ಆ ಒಂದು ಸಮಯದ ಭಾವದ ಬೆಲೆ ಮಾಡೋದು ಸಾಧ್ಯ ಇಲ್ಲ. ಮತ್ತು ನೀವು ಅವನ ಮಹಿಮೆ ಬೆಳ್ಳಿ ಹೂವಿನಿಂದ ಮಾಡ್ತಾ ಇದ್ದೀರಿ, ಬೆಳ್ಳಿ ಛತ್ರದಿಂದ ಮಾಡ್ತಾ ಇರಲಿ. ಆ ಛತ್ರ ಇರುವ ಮಾತು ಬೇರೆ ಇದೆ ರೀ, ಹೂವು ಇಡುವ ಮಾತು ಬೇರೆ ಇದೆ. ಏನೇನು ಮಾಡ್ತೇವೆ ಅನ್ನೋದು ನಮ್ಮ ಬುದ್ಧಿಗೆ ಏನು ಕೊನೆಯೇ ಇಲ್ಲರಿ. ವಿಪರೀತತೆಗೆ, ಬುದ್ಧಿಯ ವಿಪರೀತತೆ ಎಲ್ಲಿಯವರೆಗೆ ಹೋಗ್ತಿದೆ ಅಂದ್ರೆ ಅದು ಹೋಗ್ತಾನೆ ಇರ್ತಿದೆ. ಅನಂತ ಆ ಅಲೌಕಾಕಾಶದ ಹಾಗೇರಿ ಅದ, ಅನಂತ ಅಲೌಕಾಕಾಶ ಅನಂತ ಇದೆಯಲ್ಲ, ಅದಕ್ಕೇನು ಕೊನೆ ಬರೋದೇ ಇಲ್ಲ. ಹಾಗೂ ವಿಪರೀತ ಬುದ್ಧಿಗೇನು ಕೊನೆಯೂ ಇಲ್ಲ. ಏನಾದ್ರು ಹೊಸ ಒಮ್ಮೆ ನೋಡಿ ಇನ್ನೊಮ್ಮೆ ಈ ಕಡೆ ಇದನ್ನು ನೋಡಿದೇನೋ ಅಂಥೇಳಿ ಅಂದು ಬಿಟ್ಟಿರುವಂಥ ಜೀವ ಮತ್ತೊಮ್ಮೆ ಕರ್ಮವಶಾತ್ ಈ ಕಡೆ ನೋಡುವ ಪ್ರಸಂಗ ಬಂತ್ರ ಅಲ್ಲಿ ಮತ್ತೊಂದೇನ್ರೆ ಬೆಳ್ಕೊಂಡಿರ್ತಿದ್ದೀರಿ. ಏನ ವಿಪರೀತತೆ. ಮಂದಿರದೊಳಗೆ, ಧರ್ಮಸ್ಥಾನದೊಳಗೆ, ಧರ್ಮದ ಆಯ್ತನಗಳ ಮಧ್ಯದೊಳಗೆ ಇದೆಲ್ಲ ಹೊರಗಿಂದಾಯಿತು. ಧರ್ಮವನ್ನು ತಿಳಿಯುವಂಥ ಬುದ್ಧಿಯೊಳಗೆ ಏನೇನು ಅಂಟ್ಕೊಳ್ತಾ ಇದೆ. ಶುದ್ಧಾಮ್ನಾಯ. ಹಾಗಾದರೆ ನಿನಗೆ ಅಶುದ್ಧಾಮ್ನಾಯ ಅನ್ನೋ ಸ್ವೀಕಾರ ಇದೆಯಲ್ಲ ಜೈನ ದರ್ಶನದೊಳಗೆ. ಮೋಕ್ಷು, ಹಾಗಾದರೆ ಜೈನ ಕುಲೋತ್ಪನ್ನ ಮೋಕ್ಷೇಚ್ಛು ಇಲ್ಲದೆ ಇರುವಂಥ ಕೂಡ ಇರ್ತಾನ ಅನ್ನೋದು ನಿನಗೆ ಮಾನ್ಯ ಇದೆಯಲ್ಲ. ಏನಿದೆ ರೀ, ಯಾವ್ಯಾವ ಶಬ್ದದ ಮೂಲಕ ನಮ್ಮ ವಿಕಾರದ ವೃದ್ಧಿ ಮಾಡ್ತಾ ಇದೆ. ಹಾಗಾದರೆ ಇಲ್ಲಿ ಹೇಳಿದರು ಒಂದು ನಿರ್ವಿಕಾರ ಶುದ್ಧ ಚೈತನ್ಯ ಚಮತ್ಕಾರ ಮಾತ್ರ ಆತ್ಮ ನಾನಿದ್ದೇನೆ, ಅರ್ಥಾತ್ ನನ್ನ ಸ್ವಭಾವ ಇದೆ. ಹಾಗಾದರೆ ಅದನ್ನು ವಿಕೃತಗೊಳಿಸುವಂಥದ್ದು ಇದೆ, ಅದು ಬಂಧ ಭಾವ ಇದೆ. ಹಾಗಾದರೆ ಅದರ ಸಾಮರ್ಥ್ಯ ಎಷ್ಟಾಯ್ತು? ಎಂದಿನವರೆಗೆ ಅದನ್ನು ವಿಕೃತಗೊಳಿಸ್ತಾ ಬಂದಿದೆ. ಅದು ಎಂದಿನವರೆಗೆ ಅನಂತ 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 ಜೀವರುಗಳ ಮೋಕ್ಷಕ್ಕೆ ಹೊರಟೋದ್ರು. ಆದರೂ ಕೂಡ ಅಂಥ ತ್ರಿಕಾಲ ನಿರಾವರಣ ನಿರ್ವಿಕಲ್ಪ ಶುದ್ಧ ಚೈತನ್ಯ ಮಾತ್ರ ನಿಜ ತತ್ವವನ್ನು ನನ್ನ ಜ್ಞಾನವೇ ವಿಕೃತಗೊಳಿಸಿದ್ದೀರಿ. ಮತ್ತೆ ಯಾವುದಲ್ಲ, ಪರಪದಾರ್ಥ ಅಲ್ಲ. ಪರಪದಾರ್ಥದ ಪ್ರವೇಶ ಅಲ್ಲಿ ಇಲ್ಲವೇ ಇಲ್ಲರಿ. ನನ್ನ ಜ್ಞಾನವೇ ನನ್ನ ಆ ತ್ರಿಕಾಲಿ ಸ್ವಭಾವವನ್ನು, ಯಾವ ಧ್ರುವ ಸ್ವಭಾವ ಇದೆಯೋ ಆ ಧ್ರುವ ಸ್ವಭಾವವನ್ನು, ಧ್ರುವ ತತ್ವವನ್ನು, ಅದರ ತನವನ್ನು ಅದುವೇ ವಿಕೃತಗೊಳಿಸಿದೆ. ಇದು ಎರಡನೇದಾಯಿತು. ಒಂದೇನ ತ್ರಿಕಾಲ ನಿರಾವರಣ ಅಥವಾ ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ ಸ್ವಭಾವ. ಎಲ್ಲ ಜೊತೆಗೆ ಅದವರೆ ಅದು ಒಂದು ಸ್ವಭಾವ. ಅದರ ಜೊತೆಯಲ್ಲೇನ ಅಂಥ ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ ಇರುವಂಥ ಸ್ವಭಾವವನ್ನು ವಿಕೃತಗೊಳಿಸುವಂಥದ್ದು ಒಂದು ಬಂಧ ಭಾವ. ಆ ಸಮಯದಲ್ಲೇ ಇದೆ. ಅದು ಯಾವಾಗಿದೆ ಆವಾಗ ಇದೂ ಇದೆ ರೀ.
ಇನ್ನು ಈಗ ಮೂರನೇದಾಗಿ ನಮಗೆ ಪ್ರಾಪ್ತ ಆದದ್ದಿದೆ, ಅದರ ನಿಜ ಸ್ವರೂಪವನ್ನು ಮತ್ತು ಇದರ ನಿಜ ಸ್ವರೂಪವನ್ನು ಎರಡನ್ನೂ ತಿಳಿಯುವಂಥದ್ದು ಜ್ಞಾನದ ಯೋಗ್ಯತೆ. ಆದರೆ ನಾವು ತಿಳಿಯುವ ಕಾರ್ಯ ಮಾಡಿದರ ಆ ಜ್ಞಾನಕ್ಕನೂ ಬೆಲೆ ಇದೆ. ಆ ವಿಕಾರದ ಯಾವ ಸಾಮರ್ಥ್ಯ ಇಂದಿನವರೆಗೆ ನಡೀತು ಅಂಥೇಳಿ ಹೇಳಿದ್ದಿದೆ, ಅದರ ಸಾಮರ್ಥ್ಯವನ್ನು ಗಣಿಸಿದ ಹಾಗೆ ಆಯಿತು. ಮತ್ತೀಗ ಅಷ್ಟು ಕಾಲದಿಂದ ಅದರ ಜೊತೆಗಿದ್ದರನು ಮತ್ತು ಮುಂದೆ ಅನಂತ ಕಾಲದವರೆಗೆ ಕೂಡ ವಿಕಾರ ರೂಪ ಆಗೋದನ್ನ ಇಲ್ಲ, ಇದರ ಬೆಲೆಯನ್ನೂ ಮಾಡಿದ ಹಾಗೆ ಆಯಿತು, ಇದನ್ನೂ ನಿಜವಾಗಿ ತಿಳಿದ ಹಾಗೆ ಆಯಿತು. ಹಾಗಾದರೆ ಈಗ ಸದ್ಯಕ್ಕೆ ನಮ್ಮಲ್ಲಿ ಅವು ಮೂರೂ ಅದಾವೇನಿಲ್ರಿ? ಒಂದು ನಿರ್ವಿಕಾರ ಶುದ್ಧ ಚೈತನ್ಯ ಚಮತ್ಕಾರ ಮಾತ್ರ ನನ್ನ ಸ್ವಭಾವ ರೀ ಅದು ಇದೆ. ಆ ನನ್ನ ಸ್ವಭಾವ ಹಾಗೇ ಇದೆ. ಹೇಗಿದೆ? ನಿರ್ವಿಕಾರ ಇದೆ, ಚೈತನ್ಯ ಮಾತ್ರ ಇದೆ, ಚೈತನ್ಯ ಚಮತ್ಕಾರ ಮಾತ್ರ ಇದೆ. ಅಂಥ ನನ್ನ ಸ್ವಭಾವ ಈ ಸಮಯದಲ್ಲಿ ಇದೆ ರೀ. ಎರಡನೆಯದಾಗಿ ಆ ಸ್ವಭಾವವನ್ನು ವಿಕೃತಗೊಳಿಸುವಂಥ ಶುಭ ಭಾವನು ಈ ಸಮಯದಲ್ಲಿ ಇದೆ. ಈ ಸಮಯದಲ್ಲಿ ಆ ಸ್ವಭಾವವನ್ನು ವಿಕೃತಗೊಳಿಸುವಂಥ ಬಂಧ ಭಾವ ಈ ಸಮಯದಲ್ಲಿ ಇದೆ. ಹಾಗಾದ್ರೆ ಆ ಬಂಧ ಭಾವ ಇಂದಿನವರೆಗೆ ವಿಜಯಿಯಾಗಿದೆ. ಅಂಥ ಬಂಧ ಭಾವ ಹಾಗಾದ್ರೆ ಅದು ಏನು ಸಾಮಾನ್ಯ ಇಲ್ಲ, ಪ್ರಬಲ ಇದೆಯಲ್ಲ. ಭಲೆ ಒಂದು ಸಮಯದ್ದೇ ಇರಲಿ, ಆದರೆ ಅದರೊಳಗೆ ಶಕ್ತಿ ಎಷ್ಟಿದೆ? ಈ ತ್ರಿಕಾಲ ನಿರ್ವಿಕಾರ ಸ್ವಭಾವವನ್ನು ಮುಚ್ಚಿಬಿಡುವಷ್ಟು ಶಕ್ತಿ ಇದೆ. ಹಾಗಾದ್ರೆ ಅದು ಒಂದು ಮಹತ್ವ ಉಳ್ಳದ್ದು, ಅರ್ಥಾತ್ ಬಲ ಉಳ್ಳದ್ದು. ಇನ್ನು ಅವು ಎರಡನ್ನು ಅವು ಎರಡರ ಸ್ವತಂತ್ರ ಸ್ವರೂಪವನ್ನು ಹೇಗಿದೆಯೋ ಹಾಗೆ ತಿಳಿಯೋದಿದೆ. ಅದರಲ್ಲಿಯೂ ಏನು ಮಾಡುವುದಿಲ್ಲ, ಇದರಲ್ಲಿಯೂ ಏನು ಮಾಡುವುದಿಲ್ಲ. ಹಾಗಾದರೆ ಈ ಜ್ಞಾನದೊಂದು ಸಾಮರ್ಥ್ಯ ಅಂತಂದರೆ ಅದರಲ್ಲಿಯೂ ಏನು ಮಾಡುವುದಿಲ್ಲ, ಅದು ಹೇಗಿದೆಯೋ ಹಾಗೆ ತಿಳಿಯೋದು. ಇದರಲ್ಲಿಯೂ ಏನು ಮಾಡುವುದಿಲ್ಲ, ನಿರ್ವಿಕಾರ ತತ್ವದೊಳಗನೂ ಏನು ಮಾಡುವುದಿಲ್ಲ. ಆ ನಿರ್ವಿಕಾರ ತತ್ವವನ್ನು ಮುಚ್ಚಿ ಹಾಕುವಂಥ ಬಂಧ ಭಾವದೊಳಗನೂ ಏನು ಮಾಡುವುದಿಲ್ಲ. ಆದರೆ ಬಂಧ ಭಾವದ ಸ್ವರೂಪ ಹೀಗಿದೆ ಅಂಥೇಳಿ ಜ್ಞಾನ ಆ ಬಂಧ ಭಾವದ ಜೊತೆಗಿನ ಏಕತ್ವವನ್ನು ಬಿಟ್ಟು ಅದು ಹೇಗಿದೆ ಹಾಗೆ ತಿಳಿಯೋದಿದೆ. ಎರಡನೆಯದಾಗಿ ಏನು ತಿಳಿಯೋದಿದೆ? ತನ್ನ ಸ್ವರೂಪವನ್ನು ತಿಳಿಯೋದಿದೆ. ತನ್ನ ತ್ರಿಕಾಲಿ ಸ್ವರೂಪ ಎಂಥದ್ದಿದೆ ಅದನ್ನು ತಿಳಿಯುವುದಿದೆ ವಿನಃ ಅದರೊಳಗೆ ಏನೂ ಮಾಡುವುದಿಲ್ಲ. ಇದನ್ನು ತಿಳಿಯುವುದಿದೆ ವಿನಃ ಇದರಲ್ಲಿ ಏನೂ ಮಾಡಬೇಕಾದಂಥ ಅವಕಾಶವೇ ಇಲ್ಲ. ಇದು ಪರಿಪೂರ್ಣ ಇದೆ ರೀ. ಇದನ್ನು ಜ್ಞಾನ ತಿಳಿಯಿತು ಅಂತಂದ್ರೆ ಅದನ್ನು ದೂರ ಮಾಡುವ ಸಲುವಾಗಿ ಕೂಡ ಅದು ಹೋಗುವುದಿಲ್ಲ. ಈ ಯಾವುದು ಪರಿಪೂರ್ಣ ಇದೆಯೋ ಇದರಿಂದ ಪ್ರಮುದಿತ ಆಗ್ತಿದೆ, ಉತ್ಸಾಹಿತ ಆಗ್ತಿದೆ, ಲಾಭಾನ್ವಿತ ಆಗ್ತಿದೆ, ಶಾಂತ ಆಗ್ತಿದೆ, ತೃಪ್ತ ಆಗ್ತಿದೆ. ಈ ಪ್ರಕಾರ ವರ್ತಮಾನ ಜ್ಞಾನದ ಚಮತ್ಕಾರಿ ಸ್ವಭಾವ ಇದೆ. ಮೂರೂ ಇದಾವ ನೋಡ್ರಿ. ಯಾವುದರಿಂದ ಯಾವ ಕೆಲಸ ಮಾಡೋದ, ಯಾವುದಕ್ಕೆ ಮಹತ್ವ ಕೊಡೋದ, ಯಾವುದನ್ನು ಗೌನ ಮಾಡೋದ, ಆ ಗೌನ ಮಾಡುವಂಥ ವಸ್ತು ಕೂಡ ಎಷ್ಟು ಪ್ರಬಲ ಇದೆ. ಆ ವಸ್ತುವನ್ನು ಗೌನ ಮಾಡಿದ ನಂತರ, ಅಲಕ್ಷ್ಯ ಮಾಡಿದ ನಂತರ, ಅದರ ಕುರಿತಾಗಿ ವಿರಕ್ತಿ ಉತ್ಪನ್ನ ಆದ ನಂತರ ಈ ಯಾವುದು ಬೆಳಕಿಗೆ ಬರುವುದಿದೆ, ಇದರ ಸಾಮರ್ಥ್ಯ ಎಷ್ಟಿದೆ ಇದನ್ನು ಅರಿತುಕೊಂಡು ಅದನ್ನು ಹಿಡ್ಕೊಳ್ಳುವಂಥ ನನ್ನ ಮಹಿಮೆ ಅಂತ ನೋಡ್ರಿ. ಮದುವೆ ನಡೆದಿರ್ತೀವಿ. ಮದುವೆ ನಡೆದಿರೋ ವೇಳೆದೊಳಗೆ ದಿಬ್ಬಣದ ರೂಪದಲ್ಲಿ ಸಮಾವೇಶ ಆಗೋದ ಮತ್ತು ನಿಮಂತ್ರಕರ ಯಾರಿಗೆ ನಿಮಂತ್ರಣ ಕೊಟ್ಟದ್ದಿರ್ತಿದೆಯಲ್ಲ ಆ ವ್ಯವಹಾರದ ಪರಿಪಾಲನೆಯ ಸಮಾವೇಶ ಆಗೋದ. ಎಲ್ಲರೂ ತಮ್ಮ ತಮ್ಮ ಭೂಮಿಕೆಯ ಅನುಸಾರ ತಮ್ಮ ಸಾಮರ್ಥ್ಯದ ಅನುಸಾರ ವೇಷಭೂಷ ಧಾರಣ ಮಾಡಿರ್ತಾರೆ. ಆದರೆ ಒಬ್ಬರಿಗೆ ಇಂಥದ್ದೊಂದು ಜವಾಬ್ದಾರಿ ಕೊಟ್ಟದ್ದಿರ್ತಿದೆ, ನೀ ಯಾವಾಗಲೂ ಮದುಮಗನ ಜೊತೆಗಿರೋದು, ಭರ್ತೇಶ ಯಾವಾಗಲೂ ಮದುಮಗನ ಜೊತೆಗಿರೋದು. ಹೀಗೆ ಹೇಳಿದ ನಂತರ ಅವನ ವೇಷಭೂಷ, ಅವನ ಅಂತರಂಗದೊಳಗೆ ಸ್ಥಾನಮಾನ, ಆ ಮದುವೆಯೊಳಗೆ ವರದೇವನ ಅಷ್ಟನೇ ಇರ್ತಿದೆಯೋ ಅಥವಾ ಇಲ್ಲರೇ? ಭಲೆ ಅವನಿಗೆ ಮಾತ್ರ ವರಮಾಲೆ ಹಾಕುವುದಿಲ್ಲ ಅವಳ ಮದುಮಗಳು, ಆದರೆ ಅಷ್ಟೇ ಮಹಿಮೆ ಇರ್ತಿ. ನೀ ಯಾವಾಗಲೂ ವರದೇವನ ಹತ್ರ ಇರೋದು, ಮದುಮಗನ ಹತ್ರ ಇರೋದು. ಹೀಗೆ ಹೇಳಿದ ನಂತರ ಅವನ ಸ್ಥಾನಕ್ಕೆ ಬೆಲೆ ಎಷ್ಟು ದೊಡ್ಡದಿದೆ ರೀ. ಸರಿ, ಅದೇ ಪ್ರಕಾರ ಈ ಜ್ಞಾನ ಅನಾದಿ ಕಾಲದಿಂದ ಆ ಎಲ್ಲ ಪಾತ್ರ ಮಾಡಿದ್ದಿದೆ, ಈಗ ಸಿಕ್ಕದ್ದಿದೆ ನೀ ಆತ್ಮನ ಹತ್ರ. ಅವರು ಬಂದ್ರೇನು ಇವ್ರು ಬಂದ್ರೇನು ಏನೆಲ್ಲ ನೋಡಿದ್ರೂ ಕೂಡ ಅವ್ರನ್ನ ಮಾತಾಡಿಸೋ ಸಲುವಾಗಿ, ಅವ್ರ ಜೊತೆಗೆ ವ್ಯವಹಾರ ನಿಭಾಯಿಸೋ ಸಲುವಾಗಿ ನೀ ಸ್ಟೇಜದ ಮೇಲಿಂದ ಇಳಿದು ಬರೋದಿಲ್ಲ.
ನೀ ಆತ್ಮದೇವನ ಹತ್ರನೇ ಇರೋ, ತ್ರಿಕಾಲಿ ಧ್ರುವ ತತ್ವನ ಹತ್ರನೇ ಇಡು. ಅಂಥ ಯೋಗ್ಯತೆ ಅನಂತ ಕಾಲದ ನಂತರ ಈಗ ನಮ್ಮ ಪ್ರಗಟ ಜ್ಞಾನಕ್ಕೆ ಪ್ರಾಪ್ತ ಆಗಿದ್ದೇವೆ. ಹಾಗಾದ್ರೆ ನಾವು ಅವನ ಹತ್ರನೇ ಇರೋದು ಬಿಟ್ಟು ಮತ್ತೆ ಬಾಗಿಲಾಗ ಬಂದು ನೋಡೋದ್ರಿ. ಆ ಹುಡುಗ ಅವ್ರು ಬಂದ್ರೇನಿಲ್ಲ, ಮುಸುರೆತಿಕ್ಕ ಅವ್ರು ಬಂದ್ರೇನಿಲ್ಲ, ವಾಲಗದವ್ರು ಬಂದ್ರೇನಿಲ್ಲ, ನೋಡ್ತಾರೆ. ಲೌಕಿಕದೊಳಗೂ ಕೂಡ ಹೀಗಿದೆ ರೀ. ಹಾಗಾದರೆ ನಮಗೆ ಈ ಸಂಜ್ಞೆ ಪಂಚೇಂದ್ರಿಯ ರೂಪದ ಜ್ಞಾನ ಯಾವುದರ ಸಲುವಾಗಿ ಪ್ರಾಪ್ತ ಆಗಿದೆ? ಧ್ರುವ ದ್ರವ್ಯದ ಮಹಿಮೆ, ನಿಜ ಶುದ್ಧಾತ್ಮನ ಮಹಿಮೆ, ನಿರ್ವಿಕಾರಿ ತತ್ವದ ಮಹಿಮೆ, ಚೈತನ್ಯ ಚಮತ್ಕಾರ ಮಾತ್ರವನ್ನು ನೋಡುವ ಅವಕಾಶ ಇದೆ, ಅಲ್ಲೇ ಇರುವ ಅವಕಾಶ ಇದೆ. ಅದನ್ನು ಬಿಟ್ಟು ಬೇರೆ ಏನಾದರೂ ಕಾರ್ಯ ಮಾಡಿದೆವು ಅಂತಂದ್ರೆ ಈ ಪ್ರಕಾರ ಮಗನ ಹತ್ರನೇ ಇರುವಂಥ ಅವಕಾಶ, ಧ್ರುವ ದ್ರವ್ಯದ ಹತ್ರನೇ ಇರುವಂಥ ಅವಕಾಶ ಈ ಜ್ಞಾನಕ್ಕೆ ಎಂದೂ ಪ್ರಾಪ್ತ ಆಗುತ್ತೆ. ಒಂದು ವೇಳೆ ಆ ಧ್ರುವ ದ್ರವ್ಯದ ಜೊತೆಗೆ ಇದು ಮಿತ್ರತ್ವ ಬೆಳೆಸಿ ಒಂದು ಸಮಯ ಇದು ಅದರೊಳಗೆ ಅಭೇದ ಆಯಿತು ಅಂತಂದ್ರೆ ಸ್ವಾಭಾವಿಕವಾಗಿನ ಅನ್ಯದ ಆಶ್ರಯ ಮಾಡುವಂಥ ಪರಾಧೀನತೆ ಈ ಜ್ಞಾನಕ್ಕೆ ಬಿಟ್ಟು ಹೋಗ್ತೈತೆ. ಎಂಥ ಲಾಭದ ಮಾತಿದೆ ರೀ. ಪೌರ್ಣಿಮೆಯಲ್ಲಿ ನಡೀರಿ ಟೀಕಾ. ಯಾವನು ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರವಾದ ಆತ್ಮಸ್ವಭಾವವನ್ನು ಮತ್ತು ಅವನಿಗೆ ಎಂದರೆ ಆತ್ಮನಿಗೆ ವಿಕಾರವನ್ನು ಉಂಟು ಮಾಡುವಂಥ ಬಂಧದ ಸ್ವಭಾವವನ್ನು ತಿಳಿದುಕೊಂಡು ಬಂಧಗಳಿಂದ ವಿರಕ್ತನಾಗುತ್ತಾನೆ. ಅದರೊಳಗೆ ಸಾಮರ್ಥ್ಯ ಅಂತೂ ಇದೆ, ಯಾವುದರೊಳಗೆ? ಬಂಧ ಭಾವದೊಳಗೆ. ಆದರೆ ಅದರಿಂದ ವಿರಕ್ತಿ ಯಾಕಾಗ್ತಾನೋ? ಜ್ಞಾನ ಅದರ ಜೊತೆಗೆ ಏಕತೆ ಎಲ್ಲಿಯವರೆಗೆ ಸಾಧಿಸಿದೆ ಅಲ್ಲಿಯವರೆಗೆ ತನ್ನ ನಿಜ ಸ್ವಭಾವ ಪೂರ್ಣ ರೂಪದಿಂದ ತನಗೆ ಅನುಭವದಲ್ಲಿ ಬರುವುದಿಲ್ಲ ಅನ್ನೋದ ತಿಳಿದು ಬಂದ ನಂತರ ಅದರಿಂದ ವಿರಕ್ತ ಆಗ್ತಿದ್ದರಿಂದ ಯಾವುದ ಜ್ಞಾನ ವಿರಕ್ತ ಆಗ್ತಿದೆ. ಯಾವುದರಿಂದ? ಬಂಧ ಭಾವದಿಂದ. ವಿರಕ್ತ ಆದ ನಂತರ ಏನಾಗ್ತಿ? ವಿರಕ್ತನಾಗುತ್ತಾನೆ. ಅವನೇ ಎಲ್ಲ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾನೆ. ಅವನೇ ಎಲ್ಲ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾನೆ. ಎಲ್ಲ ಕರ್ಮ ಯಾವ? ಈಗ ಅದು ಮುಕ್ತಿಪುರಿಗೆ ತೆರಳುವ ಗಾಡಿಯೂ ಇತ್ತಲ್ಲ, ಅದರಲ್ಲಿ ಏನಿದೆ? ಸಿದ್ಧರ ಗುಣಗಳ ಹಾಡುತ್ತಾ ಸಾಗುವುದಿದೆ. ಮತ್ತು ನಿಜ ಸ್ವಭಾವವನ್ನು ಏನು ಮಾಡೋದಿದೆ? ಅದೇನಿದೆ? ಭಜನೆ ನೋಡ್ರಲ್ಲ. ಕೊನೆಯದ್ದಿದೆ ನೋಡ್ರಿ, ಭಕ್ತಿವಾದಿ ನಿಜ ಸ್ವರೂಪವನ್ನು ತಿಳಿದುಕೊಂಡು ಭಗವಂತನು ನಾವಾಗುವುದಿದೆ. ಏನಿದೆ? ಸಿದ್ಧ ಪ್ರಭುವಿನ ಗುಣಗಳನ್ನು ಹಾಡ್ತಾ ಹಾಡ್ತಾ ಸಾಗೋದಿದೆ ಮಾರ್ಗದೊಳಗೆ ಮುಂದೆ. ಅರೆ ಅಲ್ಲಿ ಎಲ್ಲಿ ಹೋಗೋದಿದೆಯಲ್ಲ, ಅಲ್ಲಿ ಯಾರಾದರೂ ಅವರ ಮಹಿಮೆ ಮಾಡ್ತಾ 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 ಹೋಗೋದಿದೆ ರೀ. ಆದರೆ ಹೋಗುವ ಸಲುವಾಗಿ ಒಂದು ಸಾಧನ ಬೇಕಲ್ಲ, ಅದ್ಯಾವುದ? ನಿಜ ಸ್ವರೂಪವನ್ನು ತಿಳಿದುಕೊಂಡು ಭಗವಂತ ನಾವಾಗೋದಿದೆ. ಅರ್ಥಾತ್ ಅವರ ಗುಣಗಳನ್ನು ಹಾಡ್ತಾ ಇರುವೆಳೆದೊಳಗೂ ಕೂಡ ನನ್ನ ಗುಣದ ಮಹಿಮೆಯೊಳಗೆ ನಾನು ಒಂದಾಗಿ ಹೋಗೋದಿದೆ. ಕುಳಿತುಕೋ ನಿಜ ಗುಣ ಛಾಯೆಯ ಕೆಳಗೆ ಬೆಳಗ್ಗೆ ಎತ್ತಿತ್ತಲ್ಲ, ನನ್ನ ಸ್ವಭಾವದ ಆಶ್ರಯ ನಾನು ಮಾಡೋದಿದೆ, ನನ್ನ ಚೈತನ್ಯ ಗುಣದ ಆಶ್ರಯ ಮಾಡೋದಿದೆ. ಸಿದ್ಧರ ಗುಣಗಳನ್ನು ಹಾಡುವ ವೇಳೆದೊಳಗೂ ಕೂಡ ಶುಭ ಭಾವ ಇದೆ. ಸಿದ್ಧರ ಗುಣಗಳನ್ನು ಹಾಡುವ ವೇಳೆದೊಳಗೂ ಕೂಡ ಶುಭ ಭಾವ ಇದೆ. ಆ ಶುಭ ಭಾವದಿಂದ ಏನು ನೀನು ಮೋಕ್ಷಕ್ಕೆ ಹೋಗೋದು ಸಾಧ್ಯ ಇಲ್ಲ. ಆದ್ರೆ ಆ ಶುಭ ಭಾವ ಮಾಡ್ತಾ ಮಾಡ್ತಾ ಇರುವೆಳೆದೊಳಗೂ ಕೂಡ ನಿನ್ನ ಸ್ವರೂಪವನ್ನು ನೀನು ತಿಳ್ಕೊಳ್ಳೋದಿದೆ, ಭಗವಂತ ನೀನಾಗೋದಿದೆ. ಅಲ್ಲಿ ಹೋಗಿ ಆಗೋದಿದೆ, ಇಲ್ಲಿ ಭಗವಂತ ಆಗೆ 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 ಆದರೆ ಅಲ್ಲಿ ಹೋಗೋ ಸಾಧ್ಯ ಇದೆ ರೀ. ಸಿದ್ಧ ಅಲ್ಲಿ ಹೋದ ನಂತರ ಸಿದ್ಧ ಆಗೋದೇನು, ಇಲ್ಲಿ ಸಿದ್ಧ ಆದ ನಂತರ ಅಲ್ಲಿ ಹೋಗೋದಿದೆ. ಮುನಿ ಮನೆಯಲ್ಲೇ ಆಗೋದಿದೆ, ಅಲ್ಲಿ ದೀಕ್ಷಾ ಪಿಚ್ಚಿ ಕಮಂಡಲು ತಗೊಂಡ ಮೇಲೆ ಮುನಿ ಆಗ್ತಾನೆ. ಮನುಷ್ಯ ಮೊದಲ ಆಗಿದನ್ರಿ, ಆಮೇಲೆ ಇಲ್ಲಿ ಮನುಷ್ಯ ರೂಪದಿಂದ ಭೂಮಿಗೆ ಉದಿಸಿದನ್ರಿ. ಮನುಷ್ಯ ಭವವನ್ನು ತಾಯಿ ಗರ್ಭದೊಳಗೆ ಅವ ಮನುಷ್ಯ ಆಗಿ ಬಂದಿದನ್ರಿ. ಜೀವ ಯಾವ ಸಂಯೋಗ ತಗೊಂಡು ಬಂದಿಲ್ಲ, ಅಖಿಲ ಜೀವ ಬಂದಿದನ್ರಿ. ಹೇಗೆ ಬಂದಿದನು? ಮನುಷ್ಯ ಆಗಿ ಬಂದಿದನ್ರಿ. ವಿಗ್ರಹಗತಿಯೊಳಗೆ ಏನಿದೆ? ವಿಗ್ರಹಗತಿಯೊಳಗೆ ಏನಿದೆ ರೀ?
ಪೂರ್ವದ ಯಾವ ಗತಿ ಬಿಟ್ಟು ಹೋಯ್ತಲ್ಲ, ಆಯು ಪೂರ್ಣ ಆಗ್ತಾ ಇದ್ದ ಹಾಗೆ ಆ ಪೂರ್ವದ ಗತಿಗೆ ಸಂಬಂಧಿಸಿದ ಭಾವ ಬಿಟ್ಟು ಹೋಯ್ತ್ರಿ. ಇಲ್ಲಿ ಇನ್ನೂ ಗತಿ ಪ್ರಾರಂಭ ಆಗಿಲ್ಲ, ಆದ್ರೆ ಆಯು ಕರ್ಮದ ಉದಯ ವಿಗ್ರಹ ಗತಿಯೊಳಗಾದದ್ದಿದೆ. ಭವಿಷ್ಯದ ಆಯು ಎಲ್ಲಿ ಹೋಗೋದು? ಅಲ್ಲೇ ಭವಿಷ್ಯ, ಭೂತ, ವಿಗ್ರಹ ಗತಿ ಇವೆಲ್ಲ ಬಹಳ ಸ್ಥೂಲ ಕಥನದವು. ಒಂದೊಂದು ಸಮಯದ ಮಾತಿದೆ ರೀ. ಒಂದು ಸಮಯದೊಳಗ ಇಲ್ಲಿ ಆಯು ಪೂರ್ಣ ಮಾಡಿ ಚೈತನ್ಯ ಸ್ವರೂಪಿಯಾದಂಥ ಆತ್ಮ ಇನ್ನೊಂದು ಗತಿಗೆ ಹೋಗ್ತಾನಲ್ಲ, ಯಾವ ಗತಿಗೆ ಹೋಗಾವಿದ್ದಾನೆ ಆ ಗತಿ ನಾಮ ಕರ್ಮದ ಉದಯ ಅಲ್ಲಿ ಶುರು ಆದತ್ತೆ. ಹಾಗಾದ್ರೆ ಮನುಷ್ಯ ಆಗಿರ್ರಿ ಅವ ಯಾವಾಗ? ಇನ್ನೂ ಮಾತೆಯ ಗರ್ಭದೊಳಗೆ ಬರೋಕ್ಕಿಂತ ಮುಂಚಿನ ಸಮಯ. ಮಾತೆಯ ಗರ್ಭದಲ್ಲಿ ಬಂದಾಗ ಮನುಷ್ಯ ಶರೀರ ಇರಲಿಲ್ಲ. ಅಂತರ್ಮುಹೂರ್ತದೊಳಗೆ 6 ಪರ್ಯಾಪ್ತಿಗಳ ಪ್ರಾಪ್ತಿ ಆಯ್ತರಿ. ಅಲ್ಲಿಂದ ಶರೀರದ ಬೆಳವಣಿಗೆ ಶುರು ಆಯಿತು. ಅವೆಲ್ಲ ವ್ಯವಹಾರದಿಂದ ಮನುಷ್ಯ ಅದವ್ರಿ, ನಿಶ್ಚಯದಿಂದ ಮನುಷ್ಯ ಅವನಂತೆ. ಏನು ಹೇಳ್ರಿ? ಹಾಗಾದರೆ ಇಲ್ಲಿ ಭಗವಂತರು ನಾವಾಗುವುದಿದೆ ಏನ? ನಿಜ ಸ್ವರೂಪವನ್ನು ತಿಳಿದುಕೊಂಡು. ನಿಜ ಸ್ವರೂಪ ಯಾವುದ? ಅದನ್ನೇ ಈಗಿಲ್ಲಿ ಹೇಳಿದರು. ನಿರ್ವಿಕಾರ, ಶುದ್ಧ, ಚೈತನ್ಯ, ಚಮತ್ಕಾರ ಮಾತ್ರ. ಬಹಳ ಅದ್ಭುತ ನೋಡ್ರಿ. ಎಷ್ಟು ಮಹಿಮೆ ತಮಗೆ ಬರ್ತಿದೆ ಗೊತ್ತಿಲ್ಲ. ತಮಗೆ ಅವವೇ ಶಬ್ದ ಅನಿಸಿದ್ರೂ ನಾನು ಅದಕ್ಕೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವನು ನಿರ್ವಿಕಾರ, ಚೈತನ್ಯ, ಚಮತ್ಕಾರ ಮಾತ್ರವಾದ ಆತ್ಮಸ್ವಭಾವವನ್ನು ಮತ್ತು ಅವನಿಗೆ ಎಂದರೆ ಆತ್ಮನಿಗೆ ವಿಕಾರವನ್ನು ಉಂಟು ಮಾಡುವಂಥ ಬಂಧದ ಸ್ವಭಾವವನ್ನು ತಿಳಿದುಕೊಂಡು ಬಂಧಗಳಿಂದ ವಿರಕ್ತನಾಗುತ್ತಾನೆ. ಅವನೇ ಎಲ್ಲ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾನೆ. ಎಲ್ಲ ಕರ್ಮ ಯಾವ ಅನ್ನೋದಕ್ಕೆ ಬಂದಿರ್ತಾರೆ. ಎಲ್ಲ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾನೆ. ಎಲ್ಲ ಕರ್ಮಗಳು ಯಾವ? ನಾನು ಅದು ಮಾಡಬೇಕು, ಇದು ಮಾಡಬೇಕನ್ನೋ ಭಾವ, ನಾನು ಅದು ಬಿಡಬೇಕು, ಇದು ಬಿಡಬೇಕನ್ನೋ ಭಾವ. ಎಲ್ಲ ಕರ್ಮ ಅಂದ್ರೆ ಜ್ಞಾನಾವರಣ, ದರ್ಶನಾವರಣ, ಶರೀರ ರೂಪದ ನೋ ಕರ್ಮ ಅಲ್ಲ. ನಾ ಅದು ಮಾಡಬೇಕು, ಇದು ಮಾಡಬೇಕು. ಅರೆ ನಾ ಪಂಚ ಅಣುವ್ರತ ಧಾರಣ ಮಾಡಬೇಕು, ನಾ ಪಂಚ ಮಹಾವ್ರತ ಧಾರಣ ಮಾಡಬೇಕು, ನಾ ಶ್ರೇಣ್ಯಾರೋಹಣ ಮಾಡಬೇಕು, ನಾ ಇದು ಬಿಡಬೇಕು, ನಾ ಜನರ ಸಂಗತಿ ಬಿಡಬೇಕು, ನಾ ಮುನಿಗಳ ಸಂಘದೊಳಗಿದ್ರೂ ಕೂಡ ಮುನಿಗಳ ಕಡೆಗೆ, ಅನ್ಯ ಮುನಿಗಳ ಕಡೆಗೆ ನನ್ನ ಉಪಯೋಗವನ್ನು ಕೊಡಬಾರ್ದು. ಇದು ಯಾವುದೂ ಉಳಿಲಿಲ್ಲ. ಅಲ್ಲಿ ಯಾವುದನ್ನು ಮಾಡಬೇಕನ್ನೋ ಭಾವನೆ ಉಳಿಲಿಲ್ಲ, ಯಾವುದನ್ನು ಬಿಡಬೇಕನ್ನೋ ಭಾವನೆ ಉಳಿಲಿಲ್ಲ. ಯಾಕೆ ಅಂತಂದ್ರೆ ಆ ಧ್ರುವ ತತ್ವದೊಳಗೆ ಯಾವುದರದ ಪ್ರವೇಶನೂ ಆಗಿಲ್ಲ, ಯಾವುದನ್ನು ತೆಗೆದು ಹಾಕೋದನ್ನೂ ಇಲ್ಲ. ಯಾವುದನ್ನು ತಗೊಂಡು ಅದನ್ನು ಪೂರ್ಣ ಮಾಡಬೇಕಾಗಿಲ್ಲ, ಅದು ಪೂರ್ಣ ಇದೆ. ಶುದ್ಧೋಪಯೋಗದಿಂದ ಆ ತತ್ವ ಪೂರ್ಣ ಆಗೋದಿಲ್ರಿ, ಅದು ಪೂರ್ಣನೇ ಇದೆ. ಹಾಗಾದರೆ ಯಾವುದು ಬಿಡಬೇಕು ಅಂಥೇಳಿ ವ್ಯವಹಾರದಿಂದ ಹೇಳಲಾಗಿದೆಯೋ ಅದು ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗ್ತಿದೆ. ಅವನ ಆಶ್ರಯ ಮಾಡಿದ ನಂತರ ಯಾವುದನ್ನು ಗ್ರಹಣ ಮಾಡಬೇಕು ಅಂಥೇಳಿ ಹೇಳಿದರೋ ಅದು ತನ್ನಷ್ಟಕ್ಕೆ ತಾನೇ ಇವನನ್ನು ಅರಿಸಿಕೊಂಡು ಬರ್ತಾ ಇದೆ. ಬಳಸಿಕೊಂಡು ಬಂತಲ್ಲ ಬಳ್ಳಿ ಬಾಹುಬಲಿಯ ಶರೀರವನ್ನು ಬಳಸಿಕೊಂಡು ಬಂತು. ಏನದ ಬಳ್ಳಿ, ಆ ಬಳ್ಳಿಯನ್ನು ಹಿಡ್ಕೊಂಡು ಹಾವುಗಳ ಹರಿದಾಡಿದು ಶರೀರದ ಮೇಲೆ. ಏನಾಯ್ತು ರೀ ಅವನಿಗೆ ಏನಾಯ್ತು? ಗೊಮ್ಮಟನಿಗೆ ಏನಾಯ್ತು ರೀ? ಏನೂ ಆಗಲಿಲ್ಲ. ಗೊಮ್ಮಟ ಅರ್ಥಾತ್ ಇದು ಯಾವುದರಿಂದನೂ ಏಕ ಆಗದೇ ಇರುವಂಥ ಸುಂದರ ಸ್ವಭಾವದೊಳಗಿದ್ದರೆ ಅವ. ಸುಂದರ ಸ್ವಭಾವ ಅಸುಂದರ ಆಗೇ ಇಲ್ಲ, ಆಗೋದನ್ನು ಸಾಧ್ಯ ಇಲ್ಲ. ಇಲ್ಲಿ ನಿರ್ವಿಕಾರ, ಚೈತನ್ಯ, ಚಮತ್ಕಾರ ಮಾತ್ರ ಅಂದರು. ಅಲ್ಲಿ ಗೊಮ್ಮಟ ಅಂದ್ರೆ, ಗೊಮ್ಮಟ ಅಂತಂದ್ರೆ ಏನ? ಸುಂದರ. ಇದೇ ಕುಂದು ದೇವ್ ಹೇಳಿದ್ರಲ್ಲ, ಸಮವೋ ಸವತ್ಥ ಸುಂದರೋ. ಸುಂದರ ಯಾವುದು? ಅರೆ ಯಾವುದರೊಳಗೆ ಇಡೀ ವಿಶ್ವದಲ್ಲಿ ಏನೆಲ್ಲ ಆದ್ರೂ ಕೂಡ ಯಾವುದರೊಳಗೆ ಸ್ವಲ್ಪ ಕೂಡ ಬದಲಾವಣೆ ಆಗುವುದಿಲ್ಲವೋ ಅದು ಸುಂದರ. ಅದನ್ನು ಮತ್ತೆ ಮೇಕಪ್ ಮಾಡಿ ಸುಂದರ ಮಾಡಬೇಕಾಗಿಲ್ಲ, ಬಟ್ಟೆ ತೊಡಿಸಿ ಸುಂದರ ಮಾಡಬೇಕಾಗಿಲ್ಲ, ಬಟ್ಟೆ ತೊಡಿಸಿ ವಿಕೃತ ಮಾಡ್ತಾರೆ. ಭಗವಂತರ ವಿಗ್ರಹವನ್ನು ಪೋಷಾಕ ಹಾಕ್ತಾರಲ್ಲ, ಯಾರು ಹಾಕ್ತಾರೆ? ಅವರು ಅನ್ಯರು. ವಿಗ್ರಹಕ್ಕೆ ಪೋಷಾಕ ತೊಡಗಿಸ್ತಾರಲ್ಲ, ಕಿರೀಟ ತೊಡಗಿಸ್ತಾರಲ್ಲ, ಅದು ವಿಕೃತ ಮಾಡ್ತಾರೋ ಅಥವಾ ಸಹಜ ಸುಂದರತೆಯನ್ನು ಹಾಳನ್ನು ಮಾಡ್ತಾರಲ್ಲ. ಸಹಜ ಸುಂದರತೆಯನ್ನು ಕಾಯುವುದಿಲ್ಲ, ಹೇಗಿದೆಯೋ ಹಾಗೆ ಇರುಗೊಡುವುದಿಲ್ಲ. ಏನಿದೆ? ಅರೆ ಶ್ವೇತಾಂಬರ, ಸ್ಥಾನಕವಾಸಿ ಇವು ಎರಡೂ ಪರಂಪರೆ ಭಲೇ ಜೈನ ಧರ್ಮದಿಂದನೇ ವಿಭಾಜಿತ ಆಗಿರುವಂಥ ಇದ್ರೂ ಕೂಡ
ಕೂಡ ಒಬ್ಬರಿಗೆ ಮೂರ್ತಿನ ಬೇಕಿಲ್ಲ, ಒಬ್ಬರಿಗೆ ಮೂರ್ತಿ ಇದ್ರೂ ವಿಕೃತ ಬೇಕು. ಸ್ಥಾನಕವಾಸಿಗಳ ಬಿಂಬವನ್ನೇ ಇಡುವುದಿಲ್ಲ, ಶ್ವೇತಾಂಬರರ ಬಿಂಬವನ್ನಂತೂ ಇಡ್ತಾರೋ, ಆದರೆ ಅದಕ್ಕೆಲ್ಲ ಅಲಂಕಾರ, ಪೋಷಾಕ, ಕಿರೀಟ ಏನೇನು ಎಲ್ಲ ಮಾಡ್ತಾರೆ. ಆದರೆ ಇಂಥ ನಿರ್ವಿಕಾರ ವೀತರಾಗ ಜಿನಬಿಂಬವನ್ನ ಅಂತರ್ಮುಖ ಮುದ್ರಾಧಾರಿ ಪರಮಶಾಂತರಸದ ಪ್ರವಾಹ ಹರಿದು ಬರ್ತಾ ಇರುವಂಥ ವೀತರಾಗ ಶಾಂತಿಯನ್ನೇ ದರ್ಶಿಸ್ತಾ ಇರುವಂಥ ಜಿನಬಿಂಬದ ಎದುರಿಗೆ ಹೋದ ನಂತರ ನಿಜವಾಗಿನ ನಮ್ಮ ಅಂತರಂಗದೊಳಗೆ ಎಷ್ಟು ಪರಿವರ್ತನೆ ಆಗಬೇಕು, ಯಾವ ಪ್ರಕಾರದ ಬದಲಾವಣೆ ಆಗಬೇಕು. ಆದರೆ ನಾವು ನೋಡಲೇ ಇಲ್ಲಲ್ಲ, ನಾವು ಮೂರ್ತಿ ರೂಪದಿಂದ ನೋಡ್ತೇವೆ, ಮೂರ್ತಿಯ ಹಿಂದೆ ಇರುವಂಥ ಮೂರ್ತಿ ಮಂಥನ ಭಾವ ವಿಶೇಷದಿಂದ ನೋಡುವುದಿಲ್ಲ. ಅವರು ಎಲ್ಲಿ ನಿಮಗ್ನ ಇದ್ದಾರೆ? ಅರೆ, ಈಗ ಆ ಮೂರ್ತಿ ಮಂತಂತೂ ಶುದ್ಧಾಲಯದೊಳಗಿದ್ದಾನೆ, ಆದ್ರೆ ಅವನನ್ನ ಶುದ್ಧ ಆಗೋಕ್ಕಿಂತ ಮುಂಚೆ ಯಾವ ಅವಸ್ಥೆ ಒಳಗಿದ್ದ ಅದನ್ನು ಆದರ್ಶ ನೋಡುವ ಸಲುವಾಗಿ ನಾವು ಮಾಡಿದ್ದೀವಿ ರೀ. ಹಾಗಾದ್ರೆ ಆ ಭಾವವನ್ನು ನೋಡುವುದಿಲ್ಲ, ಬರೀ ಮೂರ್ತಿ ವಿಶೇಷವನ್ನು ನೋಡಿ ನಾವು ಬರ್ತೇವೆ. ಆದ್ರೆ ಒಂದು ವೇಳೆ ನಮ್ಮ ಕಷಾಯ ಮಂದಾಗಿದ್ದು ಅಂತಂದ್ರೆ ಪುಣ್ಯ ಆಗಬಹುದು, ಇಲ್ಲಂತಂದ್ರೆ ನಿಯಮದಿಂದ ಅಲ್ಲಿ ಯಾವ ಲಾಭನೂ ಆಗುವುದಿಲ್ಲ. ನಡೀರಿ, ಯಾವನು ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರವಾದ ಆತ್ಮಸ್ವಭಾವವನ್ನು ಮತ್ತು ಅವನಿಗೆ ಎಂದರೆ ಆತ್ಮನಿಗೆ ವಿಕಾರವನ್ನುಂಟು ಮಾಡುವಂಥ ಬಂಧದ ಸ್ವಭಾವವನ್ನು ತಿಳಿದುಕೊಂಡು ಬಂಧಗಳಿಂದ ವಿರಕ್ತನಾಗುತ್ತಾನೆ. ಯಾವಾಗ ವಿರಕ್ತ ಆಗ್ತಾನೋ ಆವಾಗ ಅವನೇ ಮಾಡಬೇಕು ಬಿಡಬೇಕು ಅನ್ನುವಂಥ ಭಾವ ಕರ್ಮದಿಂದ ಬಿಡುಗಡೆ ಹೊಂದುತ್ತಾನೆ. ಇದರಿಂದ ಎಂದರೆ ಕಥನದಿಂದ ಆತ್ಮ ಮತ್ತು ಬಂಧದ ವಿಭಾಗಣೆಯೇ ಅರ್ಥಾತ್ ಪೃಥಕ್ಕರಣವೇ ಮೋಕ್ಷಕ್ಕೆ ಕಾರಣವಾಗಿದೆ ಎಂಬುದರ ನಿಶ್ಚಯವಾಗಿ ಬಿಡುತ್ತದೆ. ಎಂದರೆ ಆತ್ಮ ಮತ್ತು ಬಂಧವನ್ನು ಬೇರೆ ಬೇರೆ ಮಾಡುವುದೇ ಮೋಕ್ಷದ ಕಾರಣವಾಗಿದೆ ಎಂಬ ನಿರ್ಣಯವನ್ನು ಮಾಡಲಾಗುತ್ತದೆ. ಬಂಧ ಮತ್ತು ಏನಿದೆ ಆತ್ಮ ಮತ್ತು ಬಂಧ ಭಾವ ಇವೆರಡನ್ನು ದೃಷ್ಟಿಯೊಳಗೆ ಹೇಗಿದಾವೆಯೋ ಹಾಗೆ ತಿಳ್ಕೊಳ್ಳೋದ ಇದು ಒಂದೇ ಮೋಕ್ಷದ ಕಾರಣ ಇದೆ. ಹೊರಗಡೆ ಎಲ್ಲ ಏನು ಕೋಲಾಹಲ ನಡೆದದ್ದಿದೆ ನಡೆದರೆ ನಡೀಲಿ, ಆದರೆ ಅದು ಮೋಕ್ಷದ ಕಾರಣ ಅಲ್ಲ. ಇಷ್ಟು ನಮಗೆ ಶ್ರದ್ಧಾ ಆಗ